ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಕಿ ಬಗ್ಗೆ ಕೇಂದ್ರದ ನಿರ್ಧಾರದ ಬಗ್ಗೆ ಮಾತನಾಡಿದ್ದಾರೆ. ಕೇಳೋಣ. ಬಡವರಿಗೆ ಅಕ್ಕಿ ಕೊಡಬಾರದು ಅಂತ ತಾನೇ ಉದ್ದೇಶ. ದಿಸ್ ಈಸ್ ಕೇಂದ್ರ ಸರ್ಕಾರದ ಷಡ್ಯಂತ್ರ. ನಾವು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಅಕ್ಕಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇವರು ಈ ತರ ರಾಜಕೀಯ ತೀರ್ಮಾನ ಮಾಡೋದ್ರಿಂದ ಬಡವರ ವಿರೋಧಿಗಳು ಅಂತ ಕರಿಬೇಕಾಗ್ತದೆ. ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲ ರಾಜ್ಯಗಳಿಗೆ 5 kg ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಟ್ಕೊಂಡು ಬಂದಿದೆ. ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳೋದು. ಇವರು ಕರೆಕ್ಟಾಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 kg ರಾಜ್ಯ ಸರ್ಕಾರದಿಂದ ಆ 5 kgಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು. ನಾವು 10 kg ಕೊಡ್ತೀವಿ 10 kg ಕೊಡ್ತೀವಿ ಅಂದ್ರೆ 10 kg ಇಲ್ಲ 5 kg ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರುವಂತ. ಇಲ್ಲಿ 5 kg 10 kg ಯಾರ್ ಕ್ರೆಡಿಟ್ ಅಥವಾ ಅಕ್ಕಿ ಒಂದು ಗೋಣಿ ಚೀಲದ ಮೇಲೆ ಯಾರ ಫೋಟೋ ಅಥವಾ ಯಾರ ಹೆಸರು ಇರುತ್ತೆ ಅದೆಲ್ಲ ಕಾಂಗ್ರೆಸ್, ಬಿಜೆಪಿ, JDS ಚರ್ಚೆ ಮಾಡ್ಬೋದು. ನಾವು ನೀವು ಚರ್ಚೆ ಮಾಡ್ತಿರುವಂತದ್ದು ಏನು, ನಮ್ಮ ತಟ್ಟೆಗೆ ಅನ್ನ ಸಿಗುತ್ತಾ ಇಲ್ವಾ ಅಷ್ಟೇ ನಮ್ಮ ಪ್ರಶ್ನೆ. ಈ ಚರ್ಚೆಗೆ ಭಾಗವಹಿಸ್ತಿದ್ದಾರೆ ಐವನ್ ಡಿಸೂಜಾ ಅವರು, ಹಿರಿಯ ಕಾಂಗ್ರೆಸ್ ನಾಯಕರಿದ್ದಾರೆ. ನಮಸ್ಕಾರ ಐವನ್ ಡಿಸೂಜಾ ಅವರೇ, ಸ್ವಾಗತ ನಿಮ್ಗೆ. ಎನ್ ರವಿಕುಮಾರ್ ಅವರು ಇದ್ದಾರೆ ಬಿಜೆಪಿಯಿಂದ. ನಮಸ್ಕಾರ ರವಿಕುಮಾರ್ ಅವರೇ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ. ರಾಜುಗೌಡ್ರಿದ್ದಾರೆ JDS ಇಂದ. ನಮಸ್ಕಾರ ರಾಜುಗೌಡ್ರೆ, ಸ್ವಾಗತ. ರವಿಕುಮಾರ್ ಅವ್ರ ಹತ್ರ ಮಾತನಾಡಿಸಿ ಶುರು ಮಾಡೋಣ. ಸರ್, ನೀವು ಹಣದುಬ್ಬರ ಅನ್ನೋ ಕಾರಣವನ್ನ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರ ನಿನ್ನೆ ಹೊರಡಿಸಿದಂತ ಒಂದು ಪತ್ರಿಕಾ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇನ್ಫ್ಲೇಷನರಿ ಟ್ರೆಂಡ್ಸ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ನಾವು ಇದನ್ನ ಮಾಡ್ತಿದ್ದೀವಿ ಅಂತ. ಸರ್, ಹಾಗಾದ್ರೆ ಇದಕ್ಕೆ ಪರ್ಯಾಯ ಏನು ಅಂತಾನು ನೀವೇ ಹೇಳ್ಬೇಕಾ? ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಹರಾಜಿಗೆ ಹಾಕ್ತಿದ್ದೀರಿ ನಿಜ, ಈಗ ಗೋಧಿ ಹಾಕ್ತಿದ್ದೀರಿ, ಬಹುಶಃ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಕ್ಕಿ ಹಾಕ್ಬೋದು. ಆದ್ರೆ ಮಿತಿಯನ್ನ ನೀವು ಬಹಳ ಕಡಿಮೆ ಇಟ್ಟಿದ್ದೀರಿ. ಅಟ್ಲೀಸ್ಟ್ ಅಲ್ಲಾದ್ರೂ ರಾಜ್ಯಗಳಿಗೆ ಅನುಕೂಲ ಆಗುವಂಥದ್ದು ಮಾಡ್ಬೋದಾ? ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ದೃಷ್ಟಿಯಿಂದ ಕೇಳ್ತಾ ಇಲ್ಲ ಸರ್. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಇದೆ, UP-ನಲ್ಲಿ ಬಿಜೆಪಿ ಇದೆ, ಅಲ್ಲೂ ನಿಮಗೆ ಬೇಕಲ್ಲ ಸರ್. ಹಂಗಾಗಿ ರಾಜ್ಯಗಳಿಗೆ ಬಲ್ಕ್ ಬಯರ್ ಅಂತ ಒಂದು ವರ್ಗೀಕರಿಸಿ ಅವಕಾಶ ಮಾಡಿಕೊಡ್ಬೋದಾ? ಈ ಹೊಣೆ ಯಾರ ಮೇಲಿದೆ? ಕೇಳಿಸ್ತಾ ಇಲ್ಲ. ರವಿಕುಮಾರ್ ಅವರು ಕೇಳಿಸ್ತಾ ಇಲ್ವಾ ಸರ್? ಕೇಳ್ತಾ ಇಲ್ವಾ? ಹಲೋ, ಒಂದ್ ನಿಮಿಷ ಆ ಲೈನ್ ಒಂದು ಸರಿಪಡಿಸಿ. ನನ್ನ ಟೀಮಿಗೆ ಕೇಳ್ತಾ ಇದ್ದೀನಿ, ಆ ಲೈನ್ ಒಂದು ಸರಿಪಡಿಸಿ ನಾನು ಐವನ್ ಸರ್ನ ಮಾತಾಡಿಸಿ ಬರ್ತೀನಿ. ಸರ್, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಬಂತು. ಈಗ ನೀವು ಕಾರ್ಯಕ್ರಮ ಘೋಷಣೆ ಮಾಡಿದ್ದೀರಿ, ನೀವು ಘೋಷಣೆ ಮಾಡಿದ್ದೀರಿ ಅಂತ ಅವ್ರ ನಿರ್ಧಾರಗಳನ್ನ ಅವ್ರು ಬದಲಾಯಿಸ್ಕೊಳಕ್ಕಾಗತ್ತಾ? ದೇಶದ ಭವಿಷ್ಯ ಮುಂದಿನ ದಿನಗಳಲ್ಲಿ ಸರ್, ಆಸ್ ಐ ಸೆಡ್, ಲಾಸ್ಟ್ 1 ವರ್ಷದಲ್ಲಿ 18% ಜಾಸ್ತಿ ಆಗಿದೆ ರೈಸ್ದು ಬೆಲೆ ಮಾರುಕಟ್ಟೆಯಲ್ಲಿ, ರಿಟೇಲ್ ಅಂಡ್ ಹೋಲ್ಸೇಲ್ ಬೋತ್. ಸೊ ಈಗ ನಿಖಿಲ್ ಅವ್ರು ನಾವು ಏನ್ ಕೇಳಿದ್ದೇವೆ, ಅನ್ನಭಾಗ್ಯ ಯೋಜನೆ ಹಿಂದಿನಿಂದಲೂ ನಾವು ನಡ್ಕೊಂಡು ಬಂದಿದೆ. ಆಯ್ತು, ಬಿಜೆಪಿ ಸರ್ಕಾರ ಇದ್ದಾಗಲೂ ಅನ್ನಭಾಗ್ಯ ಯೋಜನೆ ಮುಂದುವರಿತಾ ಇತ್ತು. ನಾವು ಏನ್ ಹೇಳಿದ್ದೇವೆ, ಅಧಿಕಾರಕ್ಕೆ ಬಂದ್ರೆ 5 kg ಬದಲು 10 kg ಕೊಡ್ತೇವೆ ಅಂತ ಹೇಳಿದ್ದೇವೆ. ಈ ಯೋಜನೆ 1 ತಾರೀಕಿಂದ ಜಾರಿಗೆ ಬರಬೇಕು, ಜುಲೈ 1 ಜಾರಿಗೆ ಬರಬೇಕು. ನಾವೇನ್ ಮಾಡಿದ್ದೇವೆ, 8 ತಾರೀಕಿಗೆ ಪತ್ರ ಬರೆದಿದ್ದೇವೆ ಕೇಂದ್ರ ಸರ್ಕಾರಕ್ಕೆ, ನಮ್ಗೆ ಎಡಿಷನಲ್ ಅಕ್ಕಿಯನ್ನು ಕೊಡಿ ಅಂತ ಕೇಳಿದ್ದೇವೆ. ಬಡವರಿಗೆ ಕೊಡ್ಲಿಕ್ಕೆ, ಬಡವರ ತಟ್ಟೆಯ ಊಟಕ್ಕ ಕೊಡಿ ಅಂತ ಕೇಳಿದ್ದೇವೆ. 13 ತಾರೀಕಿಗೆ ಉತ್ತರ ಬರೆದು ಹೇಳಿದ್ದಾರೆ, ನಮ್ಮ ಹತ್ರ 7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನು FCI ಇದೆ, ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಇದೆ, ನೀವು ತೆಗೆದುಕೊಳ್ಬಹುದು ಅಂತ ಹೇಳಿದ್ದಾರೆ. 11ಕ್ಕೆ ಬರೀತಾರೆ ಸರ್. ಹೌದು, ಬರೆದು ನೆಕ್ಸ್ಟ್ ಡೇ ಹೇಳ್ತಾರೆ 13th ಬರೀತಾರೆ, ಇಲ್ಲ ನಮ್ಮ ಹತ್ರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಬರೀತಾರೆ. ಎಷ್ಟು ದ್ವೇಷದ ರಾಜಕಾರಣ ಇದರಲ್ಲಿ ಇದೆ ಅಂತ. ಅದು ಮಾತ್ರ ಅಲ್ಲ, ಬೇರೆ ಈಶಾನ್ಯ ರಾಜ್ಯಗಳಿಗೆ ಪತ್ರ ಬರೀತಾರೆ, ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಅಕ್ಕಿಯನ್ನು ಕೊಡಬೇಡಿ ಅಂತ ಪ್ರಧಾನಮಂತ್ರಿಗಳು ಆಫೀಸಿಂದ ಕಾಗದ ಬರೀತಾರೆ. ಅಂತಾದರೆ ಬಡವರಿಗೆ ಹೊಟ್ಟೆಯ ಅಕ್ಕಿ ಏನು, ಅವರು ಅನ್ನಕ್ಕಾಗಿ ನಾವು ಏನು ಸಹಾಯ ಮಾಡ್ತೇವೆ ಅದಕ್ಕೆ ಅವರ ಹೊಟ್ಟೆಗೆ ಹೊಡೆಯತಕ್ಕಂಥ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಅವರೇ ಉತ್ತರ ಕೊಡಬೇಕು. ಯಾವುದಕ್ಕೋಸ್ಕರ ಈ ಕೆಲಸ ಮಾಡಿದಿರಿ, ಯಾವುದಕ್ಕೋಸ್ಕರ ನೀವು ಇಲ್ಲ ಅಂತ ಹೇಳಿದ್ರಿ, ಯಾವುದಕ್ಕೋಸ್ಕರ ಹುದ್ದೆ ಇದೆ ಅಂತ ಹೇಳಿದ್ರಿ. ಅವ್ರು ಉತ್ತರ ಕೊಟ್ಟರು. ಅವ್ರು ಹೇಳ್ತಿದ್ದಾರೆ ಇನ್ಫ್ಲೇಷನರಿ ಟ್ರೆಂಡ್ಸ್ ಇದೆ, ವಾಟ್ ಎವರ್ ದ ಟ್ರೆಂಡ್ಸ್. ಇವತ್ತು ಹಣದುಬ್ಬರ ಮತ್ತೆ ಅಕ್ಕಿಯ ಲಭ್ಯತೆಯ ಬಗ್ಗೆನೇ ನಮ್ಮಲ್ಲಿ ಆತಂಕ ಇದೆ. ಮುಂಗಾರು ನೋಡಿ ಡಿಲೇ ಆಗೋಗಿದೆ, ದೇರ್ ಇಸ್ ಡೆಫಿಸಿಟ್ ಅಂಡ್ ಡಿಲೇಡ್ ಮಾನ್ಸೂನ್. ನಾವು ಕೊಡುದು ಬೆಳೆನೇ ಇಲ್ಲ, ಬಿತ್ತನೆಗೆ ನಾವು ಕೊಡುದು ಬಡವರಿಗೆ ಊಟಕ್ಕೆ ತಾನೆ. ಅಫ್ಕೋರ್ಸ್ ನಾವು ರಸ್ತೆಯಲ್ಲಿ ಬಿಸಾಡುದಲ್ಲ. 3 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಇವತ್ತು FCI ಯಲ್ಲಿ ಕೊಳೆತು ಹೋಗ್ತಾ ಇದೆ. ಅದರ ಬಗ್ಗೆ ಏನೋ ಕ್ರಮ ತೆಗೆದುಕೊಂಡ್ರ ಪ್ರಧಾನಮಂತ್ರಿಗಳು ಅಥವಾ ಬಿಜೆಪಿ ನಾಯಕರುಗಳು? ಅದನ್ನು ಸರಿ ಮಾಡಲಿಲ್ಲ.
ಇವತ್ತು ನಮಗೆ ಕೊಡುವಂತ ಅಕ್ಕಿಗೆ ನೀವು ಕೊಡಬೇಡಿ. ಇವತ್ತು ನಮ್ಮ ಬೌಂಡ್ ಅಂಡ್ ಡ್ಯೂಟಿ ಏನು, ಮೊದಲು ನಮ್ಮ ನಿಯಮದ ಪ್ರಕಾರ FCI ಅವರಿಗೆ ಕೇಳಬೇಕು. ಅವರು ಕೊಡ್ಲಿಲ್ಲ ಅಂದ್ರೆ ನಾವು ಯು ಟು ಗೋ ಟು ದಿ ಅದರ್ ಸ್ಟೇಟ್ಸ್. ಈಗ ನಾವು ಛತ್ತೀಸ್ಗಢವನ್ನ ಕೇಳ್ತಾ ಇದ್ದೇವೆ, ತೆಲಂಗಾಣವನ್ನು ಕೇಳ್ತಾ ಇದ್ದೇವೆ, Right. ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಿಂದಾದರೂ ತಂದು ಏನು ನಾವು ವಾಗ್ದಾನ ಜನರಿಗೆ ಮಾಡಿದ್ದೇವೋ ಆ ಪ್ರಕಾರ ಬಡವರಿಗೆ ಕೊಡ್ತೇವೆ. ಬಡವರಿಗೆ ಹಸಿದ ಹೊಟ್ಟೆಗೆ ಅನ್ನ ಕೊಡುವಂತದ್ದು ಇಟ್ಸ್ ಎ ಕಮಿಟ್ಮೆಂಟ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದಿ ಸಿದ್ದರಾಮಯ್ಯ. ಅದು ಮಾಡಿಯೇ ಮಾಡ್ತೀವಿ ಅಂತ ಹೇಳುವುದನ್ನ ತಮ್ಮ ಗಮನದ ಮೂಲಕ ತರಲಿಕ್ಕೆ ಬಯಸ್ತೇನೆ. Sure. ಅದು ಮಾತ್ರವಲ್ಲ, ನೀವು ಆ ಹಣದುಬ್ಬರ ಇದು ಏನು ಹಸಿವಿನ ಬಗ್ಗೆ ಮಾತಾಡ್ತೀರಿ. ಇವತ್ತು ಗ್ಲೋಬಲ್ ಇಂಡೆಕ್ಸ್, ಹಂಗರ್ ಇಂಡೆಕ್ಸ್ ಅನ್ನು ತಗೊಳ್ಳಿ, ನಾವು ಎಲ್ಲಿದ್ದೇವೆ? 121 ರಾಷ್ಟ್ರಗಳ ಪೈಕಿ ನಾವು 107 ಇದ್ದೇವೆ. ನಮ್ಗಿಂತ ಜಾಸ್ತಿ ನಮ್ಮ ಅಫ್ಘಾನಿಸ್ತಾನ ಇದೆ, ನಮ್ಮ ನೆರೆ ಬಾಂಗ್ಲಾ ಇದೆ, ನಮ್ಮ ನೆರೆ ಪಾಕಿಸ್ತಾನದವರು ನಮ್ಗಿಂತ ಹೆಚ್ಚು ಅವರು ಊಟ ಮಾಡಿ ಅವರು ಸಶಕ್ತರಿದ್ದಾರೆ. ನಾವು ಇವತ್ತು ಊಟಕ್ಕಾಗಿ ಹಂಗರಿಗಾಗಿ ಹೋರಾಟ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ದ್ವೇಷಕ್ಕಾಗಿ ಬಡವರ ಹೊಟ್ಟೆಗೆ ಹೊಡೆದಿದೆ. ಅದಕ್ಕೆ ಬಿಜೆಪಿ ಅವರೇ ಉತ್ತರ ಕೊಡಬೇಕು. ಮತ್ತು ಯಾಕಾಗಿ ಮಾಡಿದಿರಿ ಸರ್, ಬರೀ ಕರ್ನಾಟಕಕ್ಕೆ ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ನಿಂತು ಹೇಳ್ತಿದ್ದೆ ಇದು ಸೇಡಿನ ರಾಜಕಾರಣ. ಸರ್, ದೇ ಹ್ಯಾವ್ ಕ್ಯಾನ್ಸಲ್ ದ ಸೇಮ್ ಥಿಂಗ್ ಫಾರ್ UP ಆಲ್ಸೋ. UP ರಿಕ್ವೈರ್ಮೆಂಟ್ ಅತಿ ದೊಡ್ಡದಿದೆ. ನೀವು ಎಷ್ಟು ಗೊತ್ತಾ ಆರ್ಡರ್ ಮಾಡಿದ್ದು ರಾಜ್ಯದಿಂದ? 13,819 ಟನ್ಸ್ ಫಸ್ಟ್ ಕನ್ಸೈನ್ಮೆಂಟ್ ನಿಮಗೆ ಬೇಕಾಗಿದ್ದು ಇಷ್ಟು FCI ಇಂದ ನೀವು ಆರ್ಡರ್ ಮಾಡಿರೋದು. ಆಯ್ತಾ? ಸರ್ಕಾರ ಆರ್ಡರ್ ಮಾಡಿರೋದು ನಮ್ಮ ರಾಜ್ಯದ ಜನರಿಗಾಗಿ, ಐ ಅಕ್ಸೆಪ್ಟ್. ಆದ್ರೆ ಅಲ್ಲಿ 3,400 ರೂಪೀಸ್ ಪ್ರತಿ ಕ್ವಿಂಟಲ್. ಈಗ ಈ ಪ್ರೈಸಿಗೂ ಕೊಡಕ್ಕಾಗೋದಿಲ್ಲ, ಈ ಕ್ವಾಂಟಿಟಿನೂ ಕೊಡಕ್ಕಾಗೋದಿಲ್ಲ ಅನ್ನೋದು ಕೇಂದ್ರದ ಆರ್ಗ್ಯುಮೆಂಟ್. ನಾನು ರವಿಕುಮಾರ್ ಅವ್ರಿಗೆ ಕೇಳ್ತೀನಿ, ನಾವು ದುಡ್ಡು ಕೊಟ್ಟು ತಗೊಳ್ತೇವೆ ಅಂತ ಹೇಳಿದ್ದೇವೆ. ದುಡ್ಡು ಕೊಟ್ಟು ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದಿರಲ್ವಾ? ಅಲ್ಲ, ನೀವು ಓಪನ್ ಮಾರ್ಕೆಟ್ ಅಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ. ಓಪನ್ ಮಾರ್ಕೆಟ್ ತಗೊಳ್ಳೋದಕ್ಕೆ ಬೇರೆ ನಿಯಮಗಳಿದಾವೆ, ಅದನ್ನ ಫಾಲೋ ಮಾಡಬೇಕು. ಅದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ. ನಾವು ಮೊದಲು ಕೇಳಬೇಕಾಗಿದ್ದು ಇವರ ಹತ್ರ, ಬಿಜೆಪಿ ಅವರ ಹತ್ರ. ಇವರು ಮೋಸ ಮಾಡಿದ್ಮೇಲೆ ನಾವು ಎಲ್ಲಿಂದ ಆದರೂ ತಂದು ಟೂ ಕ್ವೆಶ್ಚನ್ಸ್. ಒಂದು, ನಿಮಗೆ ಬೇಸರ ಇರೋದು ಕೇಂದ್ರ ನಿಮಗೆ ಅಕ್ಕಿ ಕೊಡಲ್ಲ ಅಂತ ಆ ವಿಷಯಕ್ಕೆ ಬೇಸರನ ನಿಮಗೆ, ಅಥವಾ 34 ರೂಪಾಯಿಗೆ ಇವಾಗ ಅಕ್ಕಿ ಸಿಗಲ್ಲ, ನಾವು ಬಹುಶಃ 40-45 ರೂಪಾಯಿಗೆ ಕೊಂಡ್ಕೋಬೇಕಾಗ್ಬೋದು, ಸರ್ಕಾರದ ಬೊಕ್ಕಸಕ್ಕೆ ಮತ್ತಷ್ಟು ಹೊರೆ ಅನ್ನೋದು ನಿಮಗೆ ಬೇಸರನ? ಅದು ಎರಡೂ ಇದೆ. ಮೊದಲು ಕೊಡ್ಲಿಲ್ಲ, ಇಲ್ಲ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ್ದು. ಎರಡನೇದು, ಹೆಚ್ಚಿಗೆ ತಂದು ಕೊಡೋದಕ್ಕಿಂತ ದೇಶದ ಯಾವುದು ಏಜೆನ್ಸಿ ಇದೆ, ರೆಕಗ್ನೈಸ್ಡ್ ಏಜೆನ್ಸಿ ಇದೆ, ಅದರ ಮೂಲಕ ತಂದ್ರೆ ಬೇರೆ ಎಲ್ಲ ಸಮಸ್ಯೆಗಳು, ಜಾಸ್ತಿ ದುಡ್ಡು ಕೊಟ್ಟು ತಂದರು, ಅದರಲ್ಲಿ ತಿಂದರು, ಅದರಲ್ಲಿ ಲಂಚ ಹೊಡೆದರು, ಇದು ಹೇಳೋದಕ್ಕೂ ತಪ್ಪುತ್ತದೆ. ಹಾಗಾಗಿ ಎಲ್ಲಿ ನ್ಯಾಯಯುತವಾಗಿ ಬಡವರಿಗೆ ನಾವು ಸಹಾಯ ಮಾಡಬೇಕೋ ಅದು ಮಾಡೋದು ಸರಿಯಾದ ಕ್ರಮ. ಎರಡೂ ನಮ್ಮಲ್ಲಿ ಇದೆ. ರೈಟ್. ಅಲ್ಲ, ನಾನು ರವಿಕುಮಾರ್ ಸರ್ ನಾನು ಧ್ವನಿ ಕೇಳ್ತಿದ್ರೆ, ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ಸರ್, ಇದನ್ನ ಸೇಡಿನ ರಾಜಕಾರಣ ಅಂತ ಯಾಕೆ ಅನ್ಬಾರ್ದು? ಎಸ್ ಸರ್, ಹೇಳಿ ಕೇಳಿಸ್ತಾ ಇದೆ ನೋಡಿ. ನಾನು ಡಿಸಾಜಾ ಅವರಿಗೆ ನನ್ನ ಉತ್ತರವನ್ನ ಕೊಡೋದಕ್ಕೆ ಬಯಸ್ತೇನೆ. ಇದು ಈ ರೀತಿಯ ಕೆಟ್ಟ ರಾಜಕಾರಣವನ್ನ ಮಾಡೋದು ಬಿಡಬೇಕು. ಇವರೊಬ್ಬರಿಗೆ ಅಲ್ಲ ರಾಜಕಾರಣ ಗೊತ್ತಿರ್ತಕ್ಕಂಥದ್ದು, ಇವರೊಬ್ಬರಿಗೆ ಅಲ್ಲ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೆ, ಒಂದೊಂದು ರಾಜ್ಯಕ್ಕೆ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅರ್ಥ ಮಾಡ್ಕೊಳ್ಬೇಕು ಡಿಸೋಜಾ ಅವರು ಮತ್ತೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಬಡವರ ಬಗ್ಗೆ ಕಾಂಗ್ರೆಸ್ಗೆ ಭಾರಿ ಕಳಕಳಿ ಇದೆ, ಇನ್ನು ಉಳಿದಿರೋ ಬಿಜೆಪಿ ಕಳಕಳಿ ಇಲ್ಲ ಅಂತಕ್ಕಂಥದ್ದನ್ನ ಮೊದಲು ಅವರು ವಾಪಸ್ ತೆಗೆದುಕೊಂಡು ಅವ್ರ ಜೇಬಿನಾಗ ಇಟ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಗೂ ಕೂಡ ಗೊತ್ತಿದೆ ಬಡವರ ಪರಿಸ್ಥಿತಿ ಏನಿದೆ, ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಕೂಲಿ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಏನಿದೆ. ಅದಕ್ಕೋಸ್ಕರನೇ ನಾವು ಅಕ್ಕಿಯನ್ನ ಕೊಡ್ತಾ ಇರತಕ್ಕಂಥದ್ದು ಉಚಿತವಾಗಿ 80 ಕೋಟಿ ಜನಕ್ಕೆ, ಇಡೀ ದೇಶದಲ್ಲಿ 80 ಕೋಟಿ ಜನಕ್ಕೆ ಉಚಿತವಾಗಿ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇದೆ. ಇವರೊಬ್ಬರಿಗೆ ಅಲ್ಲ ಕಳಕಳಿ ಇರೋದು ಬಡವರ ಬಗ್ಗೆ, ಇದನ್ನ ಸ್ಪಷ್ಟಪಡಿಸ್ತೀನಿ. ಒಂದು. ಎರಡನೇದು, ಈಗ ವಿಷಯ ಬಂದಿರೋದೇನು, ಇವರು 10 ಕೆಜಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಈಗ 10 ಕೆಜಿನಲ್ಲಿ ಈಗ ಏನ್ ಕೇಂದ್ರ ಸರ್ಕಾರ 5 ಕೆಜಿ ಮುಂದೆ ಈಗ ಬರುತ್ತೆ, ಅದನ್ನ ಬಿಟ್ಟು 10 ಕೆಜಿ ಇವ್ರು ಕೊಡ್ಲಿ. 10 ಕೆಜಿ ನಮಗೆ ಇನ್ನು 5 ಕೆಜಿ 10 ಕೆಜಿ ಕೇಳಿ ಕೇಂದ್ರ ಸರ್ಕಾರಕ್ಕೆ. ಅವ್ರ ಹತ್ರ ಸ್ಟಾಕ್ ಇಲ್ಲ, ಆದ್ರೆ ನೀವು ಸ್ಟಾಕ್ ಪರ್ಚೇಸ್ ಮಾಡಬೇಕಾಗಿರೋದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅಥವಾ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅಲ್ಲಿ ಅಕ್ಕಿಯನ್ನ ಖರೀದಿ ಮಾಡಬೇಕಾಗಿರೋದು 10 ಕೆಜಿ ನೀವು ಖರೀದಿ ಮಾಡಬೇಕಾಗಿರೋದು. ರವಿ ಸರ್,
ಕೇಂದ್ರ ರವಿ ಸರ್, ಸರ್ಕಾರ ಎರಡು ಪ್ರಶ್ನೆ. ಕೊಡ್ತಿರೋದು 5 ಕೆಜಿ ಬಿಟ್ಟು ತಾನೇ ನೀವು ಹೇಳಿರೋದು 10 ಕೆಜಿ ಅಂತ. ರವಿ ಸರ್, ನೀವು ಹೇಳಿದ್ರಿ, ಅರ್ಥ ಆಯ್ತು. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ನಿಮಗೆ ಅಷ್ಟೇ ಯೋಜನೆ ಅಲ್ಲ, 5 ಕೆಜಿ ರಾಜಕಾರಣ ಬರ್ತಾ ಇದೆ, ಮಾಡಕ್ ಬರ್ತಿರೋದು. ಅದ್ರ ಜೊತೆ 5 ಕೆಜಿ ಸೇರಿಸಿ ಗೋಣಿ ಚೀಲದ ಮೇಲೆ ನಿಮ್ ಫೋಟೋ ನಿಮ್ ಹೆಸರು ಯಾಕೆ ಬರ್ಕೋತೀರಿ? ಅದು ಇದು ಬರುತ್ತೆ, ಕೇಂದ್ರ ಮುಂದಿನ ಸರ್ಕಾರದ ತಿಂಗಳು ಬರುತ್ತೆ. ಕ್ರೆಡಿಟ್ ಇದೆ. 5 ಕೆಜಿ ಬರುವ ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟು ಕೊಡಕ್ ನೀವು ಒಬ್ಬರೇ ಅಲ್ಲ ರಾಜಕಾರಣ ಮಾಡಬೇಕಾಗಿರೋದು. ಕೇಂದ್ರ ಸರ್ಕಾರ ಕೊಡ್ತಾ ಇದೆ 5 ಕೆಜಿ ಅಂತ ನೀವು ಜಾರಿಗೆ ಹೇಳಿದ್ರಾ? ತಂದದ್ದು ಕಾಂಗ್ರೆಸ್. ಓಕೆ, ಅದನ್ನ ಕೇಂದ್ರ ನೆನಪಿಟ್ಟುಕೊಳ್ಳಿ. ಸರ್ಕಾರ 5 ಕೆಜಿ ಫುಡ್ ಅಕ್ಕಿ ಸೆಕ್ಯೂರಿಟಿ ಕೊಡುತ್ತೆ ಆಕ್ಟ್ ಜಾರಿಗೆ ಅಂತ ತಂದದ್ದು ಬಾಯಲ್ಲಿ ಹೇಳಿದ್ರಾ? ಕಾಂಗ್ರೆಸ್. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ಬಡವರ ತಂದಿದ್ದರಿಂದ ಉದ್ಧಾರಕ ಕೊಡ್ತೀರಾ ಹೊರತು ಬಡವರು ದೇಶದ ಕಾಂಗ್ರೆಸ್ ಟ್ಯಾಕ್ಸ್ ಪೇ ಎಲ್ಲಿ ಕಾಂಗ್ರೆಸ್ ರೀ? ಮನೆಯಿಂದ ತಂದು ಕೊಡ್ತಾ ಇಲ್ಲ. ಕಾಂಗ್ರೆಸ್. fair enough. ಅಲ್ಲ, ರವಿ ಸರ್, ಕೊಡ್ಬೇಕು. ರವಿ, ಈ ರಾಷ್ಟ್ರಕ್ಕೆ ಕೊಡ್ಬೇಕು. ರವಿ ಸರ್, ನಿಮ್ಮ ಮನೆಯಿಂದ ನೀವು ತಂದು ಕೊಡ್ತಿಲ್ಲ ರೀ. ಈ ರಾಷ್ಟ್ರಕ್ಕೆ ನಿಮ್ಮ ಕೊಡ್ಬೇಕು. ಮನೆಯಿಂದ ನೀವು ತಂದು ಕೊಡ್ತಾ ಇಲ್ಲ. 5 ಕೆಜಿ ಅಕ್ಕಿ ಇಡೀ ಕೇಂದ್ರ ರಾಷ್ಟ್ರಕ್ಕೆ ಸರ್ಕಾರ ಕೊಡ್ಬೇಕು 80 ಕೋಟಿ ರವಿಕುಮಾರ್. ಜನಕ್ಕೆ ಇಡೀ It is ದೇಶದಲ್ಲಿ not for ಕೊಡ್ತಾ ಇದೆ. only ಫಸ್ಟ್ for ನೀವು ಅದನ್ನ ಹೇಳಿ. ಇಡೀ ಆಮೇಲೆ ರಾಷ್ಟ್ರಕ್ಕೆ ನೀವು 5 ಕೊಡ್ಬೇಕು. ಕೆಜಿ ಕೊಡ್ತಾ ಆ ಇದ್ವಿ ಅಂತ ಕಾನೂನನ್ನು ಹೇಳಿ. ತಂದದ್ದೇ ಕಾಂಗ್ರೆಸ್. ನೀವು ಕಾಂಗ್ರೆಸ್ ನಿಮ್ಮ ರಾಜಕಾರಣ BJP ಅಲ್ಲ. ಮಾಡ್ತೀರಾ ಅಂತ ಆದ್ರೆ ನಿಮ್ಮ ನಾವು BJP ರಾಜಕಾರಣ ಮಾಡ್ತೀವಿ. ಡಬಲ್ ಇಂಜಿನ್ ಸರ್ಕಾರ ಹೇಳಿ ನೀವು ರಾಜಕಾರಣ ಆವಾಗ ಮಾಡ್ತೀರಾ ಅಂತ ಕೊಡ್ಲಿಕ್ಕೆ ನಾವು ಆಯ್ತು. ರಾಜಕಾರಣ ಈಗ ಮಾಡ್ತೀವಿ. ಕೊಡ್ಲಿಕ್ಕೆ ನೀವು ಆಗುದಿಲ್ಲ ಒಬ್ಬರಿಗೆ ರಾಜಕಾರಣ ಅಂತ ಮಾಡಕ್ ಹೇಳಿದ್ರೆ ಬರ್ತದೆ, ಡಿಸೋಜಾ this is ಅವರೇ. not- ನೀವು ಬಡವರಿಗೆ ಮಾಡುವ ನೋಡಿ, ಮೋಸ. ನೀವು ನೋಡಿ, ಬಡವರ ಹೊಟ್ಟೆಗೆ ಹೊಡಿತಾ ಇಡೀ ಇಲ್ವಾ? ದೇಶಕ್ಕೆ ಅಕ್ಕಿ ಬಡವರ ಕೊಡ್ಬೇಕಾಗಿರೋ ಅಕ್ಕಿಯಲ್ಲಿ ಕರ್ನಾಟಕ ರಾಜಕಾರಣ ಅಷ್ಟೇ ಅಲ್ಲ, ಮಾಡ್ತೀರಾ? ರದ್ದು ಮಾಡಿರೋದು ಇಂಥ ರಾಜ್ಯಕ್ಕೆ ಬೇರೆ ಬೇಕಾ ರಾಜ್ಯ. ನಿಮ್ಗೆ? ನೀವು 2024ರ ಲೋಕಸಭಾ ಚುನಾವಣೆಗೆ ನೀವು ಈ ಬಡವರ ಜನರ ಹೊಟ್ಟೆಗೆ ಹೊಟ್ಟೆಗೆ ಹೊಡೆದಿದ್ದೀರಲ್ಲ, ಬಡವರ ಅವ್ರು ನಿಮ್ಗೆ ಹೊಟ್ಟೆಗೆ ಬುದ್ಧಿ ಹೊಡೆದಿರೋದ್ರಿಂದ ಕಲಿಸ್ತಾರೆ. ಇಡೀ ದೇಶದಲ್ಲಿ ನಿಮ್ಮ ನಿಮ್ಗೆ ಸರ್ಕಾರ ಯಾವ ಬಿದ್ದೋಗ್ತದೆ ಥರ ಪಾಠ ಕೇಂದ್ರದಲ್ಲಿ. ಅಲ್ಲ, ಅಲ್ಲ, ಕೊಟ್ಕೊಳ್ಳಿ. ಒಂದ್ ನಿಮಿಷ ಸರ್, ರವಿಕುಮಾರ್ ಅವರೇ, ರವಿಕುಮಾರ್ ಸರ್, ಒಂದೆರಡು ಪ್ರಶ್ನೆ ಆಯ್ತಾ? 80 ಕೋಟಿ ಜನರಿಗೆ ನೀವು ರಾಷನ್ ಕೊಟ್ಟಿದ್ದೀರಿ ಕೋವಿಡ್ ಸಂದರ್ಭದಲ್ಲಿ. ಇಡೀ ಜಗತ್ತು ಅದನ್ನ ಗಮನಿಸಿತು. ಒಂದು ರೀತಿಯಲ್ಲಿ ತಕ್ಕ ಪ್ರಮಾಣದ ಮೆಚ್ಚುಗೆ ಕೂಡ ನಿಮಗೆ ಸಿಕ್ಕಿದೆ ರವಿಕುಮಾರ್ ಸರ್. ಈಗ ಅದನ್ನೇ ಹೇಳ್ಕೊಂಡು ಇನ್ನು ಎಷ್ಟು ವರ್ಷ ಮುಂದುವರಿಯೋದು? ಅವತ್ತು ಹೊಟ್ಟೆ ತುಂಬಿದ್ರೆ ಇವತ್ತು ನಮಗೆ ಹೊಟ್ಟೆ ಹಸಿಬಾರ್ದಾ? ಕೇಳ್ತಿರೋ ಪ್ರಶ್ನೆ ಯಾಕೆ ಅಂದ್ರೆ, ಹೇಳ್ತಾ ಇದ್ದೀನಿ, ಹೇಳಿ ಹೇಳಿ. ಅದನ್ನು ಸ್ಪಷ್ಟ ಮಾಡ್ ನೋಡಿ. ಮಳೆ ಇಲ್ಲ, ಮಳೆ ನಿಂತೋಗಿದೆ, ಮುಂಗಾರು ಮಳೆ ಬರ್ತಾ ಇಲ್ಲ, ಸ್ಟಾಕ್ ಇಟ್ಕೋಬೇಕಾಗತ್ತೆ. ಯಾವ ರಾಜ್ಯ ಮುಂದಿನ ತಿಂಗಳು ಉದಾಹರಣೆಗೆ ಇನ್ನೊಂದು 15 ದಿವಸ ಮಳೆ ಹೋಯ್ತು, ಅಕ್ಕಿ ತಕ್ಷಣ ಬಂದ್ಬಿಡತ್ತಾ? ಇಡೀ ದೇಶಕ್ಕೆ ಕೊಡಬೇಕಾಗಿರುವಂತ ಅಕ್ಕಿ ದೇಶಕ್ಕೆ ತಕ್ಷಣ ಬಂದ್ಬಿಡುತ್ತಾ? ಇಲ್ಲ ತಾನೆ. ಮತ್ತೆ ಇದೆ ಅಂತ ಯಾಕೆ ಪತ್ರದಲ್ಲಿ ಹೇಳಿದಿರಿ? ಬರೀ 7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನಮ್ಮ ಹತ್ರ ಸ್ಟಾಕ್ ಇದೆ, ದೇಶದ ನೀವು ಬೇರೆ ಬೇರೆ ತೆಗೆದುಕೊಳ್ಬಹುದು ರಾಜ್ಯಗಳಿಗೂ ಅಂತ ಹೇಳಿದ್ದು ನೀವೇ ತಾನೆ? ನೀವೇ ತಾನೆ FCI ತಾನೆ? ಒಂದ್ ನಿಮಿಷ ಇರಿ ಸರ್, 2 ದಿನದಲ್ಲಿ ಏನ್ ಬದಲಾಯ್ತು ಅಂತ ಹೇಳಿ ಸರ್. ಜೂನ್ 11 ರವಿ ಸರ್ ಒಂದ್ ನಿಮಿಷ. ಜೂನ್ 11 7 ಲಕ್ಷ ಮೆಟ್ರಿಕ್ ಟನ್ ನಮ್ಮ ದಾಸ್ತಾನುವಿನಲ್ಲಿ ಇದೆ ಅನ್ನೋ ಒಂದು ರಿಪ್ಲೈ ಕೊಟ್ಟು 13ನೇ ತಾರೀಕು ಇಲ್ಲ, ದಿಸ್ ಇಸ್ ಇನ್ಫ್ಲೇಷನರಿ ಟ್ರೆಂಡ್ಸ್, ವಿ ಹ್ಯಾವ್ ಟು ಮೇಕ್ ಮಾರ್ಕೆಟ್ ಅವೈಲಬಿಲಿಟಿ ಅ ಥಿಂಗ್ ಅಂಡ್ ನೌ ವಿ ಆರ್ ಗೋಯಿಂಗ್ ಟು. ಕೇಳಿದ್ರೆ ಪ್ಲೀಸ್ ಹೇಳಿ ರವಿ ಸರ್. ನಿಖಿಲ್ ಸರ್ ಕನ್ಸರ್ನ್ಡ್ ಮಿನಿಸ್ಟ್ರಿಗೆ ಇವರು ಪತ್ರ ಬರೆದು ಕೇಳಬೇಕಾಗಿತ್ತು, ಫೋನ್ ಮಾಡಿ ಕೇಳಬೇಕಾಗಿತ್ತು, ಅಥವಾ ನಮ್ಮ ಮುನಿಯಪ್ಪ ಅವ್ರು ಹೋಗಿ ಕೇಳಬೇಕಾಗಿತ್ತು ಕನ್ಸರ್ನ್ ಫುಡ್ ಮಿನಿಸ್ಟರ್. ಇವ್ರು ಹೋಗ್ದೇನೆ ಆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಸ್ಟಾಕಿಸ್ಟ್ ಅನ್ನ ಕೇಳಿದ್ರೆ ಅವೈಲಬಲ್ ಅಂತ ಹೇಳಿರ್ತಾರೆ. ಅದಕ್ಕೆ ಮಿನಿಸ್ಟರ್ನ ಕೇಳಬೇಕಾಗಿತ್ತು. ಮಿನಿಸ್ಟರ್ ಕೇಳಿದ್ರೆ ಏನ್ ಪರಿಸ್ಥಿತಿ, ಕೊಡಕ್ಕಾಗುತ್ತೋ ಕೊಡಕ್ಕಾಗಲ್ವೋ ಅಂತ ಹೇಳ್ತಾ ಇದ್ರು. ಯಾರಿಗೋ ಕೇಳಿ ಇವರು 5 ಇದೆ ಅಂತ ಹೇಳಿದ ತಕ್ಷಣ ಖುಷಿ ಪಟ್ಕೊಂಡ್ಬಿಡದ? ಯಾವ ರಾಜ್ಯಕ್ಕೆ ಕೊಡಬೇಕಾಗಿದೆ, ಸ್ಟಾಕ್ ಇದೆಯಾ, ಮಳೆ ಬರ್ತಾ ಇಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ನಿಂತಿದೆ. ಹಾಗಾಗಿ ಈ ಎಲ್ಲ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದೇ ರಾಜ್ಯ ಅಲ್ಲ, ಇಡೀ ರಾಜ್ಯ 30 ರಾಜ್ಯಗಳನ್ನ ನೋಡಬೇಕಾಗುತ್ತೆ ಕೇಂದ್ರ ಸರ್ಕಾರ. ಒಂದು ರಾಜ್ಯ ಅಲ್ಲ, ಸಿದ್ದರಾಮಯ್ಯ ದೇಶವನ್ನು ನೋಡಬೇಕಾಗುತ್ತೆ ಕೇಂದ್ರ ಸರ್ಕಾರ. ಏಜೆನ್ಸಿ ಪ್ರಶ್ನೆ ಕೇಂದ್ರ ಸರ್ಕಾರದ ಪಾಲು 5 ಕೆಜಿ ಏನ್ ಬರಬೇಕಾಗಿತ್ತೆ ಮುಂದಿನ ತಾರೀಕು ಬರುತ್ತೆ, ನೀವು 10 ಕೆಜಿ ಕೊಡಿ. ಕೊಡುವಂತದ್ದು ನಿಮ್ಮ ಮಾತಿನಂತೆ, ನಿಮ್ಮ ವಚನದಂತೆ, ಏನು ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಡೋದನ್ನ 10 ಕೆಜಿ ಕೊಡಿ ಫಸ್ಟ್. ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ಬಡವರ ಹೊಟ್ಟೆಗೊಡಿತಿರೋರು ನೀವು, ಮತ್ತೆ ಬಡವರ ಹೊಟ್ಟೆಗೊಡಿತಿರೋರು ನೀವು, ಅವರ ಹೆಸರಿನಲ್ಲಿ ದುಷ್ಟ ರಾಜಕಾರಣ ಮಾಡ್ತಿರೋರು ನೀವು. ಇವತ್ತು 5 ಕೆಜಿ ಕೊಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ 5 ಕೆಜಿ ಅಂತ ಒಂದು ಮಾತಲ್ಲಿ ಹೇಳಿಲ್ಲ ನೀವು. ದುಷ್ಟ ರಾಜಕಾರಣ ಮಾಡ್ತಿರೋದು ನೀವು. ಅಂದು 10 ಕೆಜಿ ಹಾಕಿ ಕೊಟ್ರಿ ನೀವು. ಆಯ್ತು ರವಿ ಸರ್, ಒಂದು ಆದ್ಯತೆ ಪಟ್ಟಿ ಅಂತ ಮಾಡಿದ್ರೆ ಪ್ರಯಾರಿಟಿ ಲಿಸ್ಟ್, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆದು 5 ಕೆಜಿ ಏನ್ ಅಕ್ಕಿ ಹೋಗ್ತದೆ ಎಲ್ಲಾ ರಾಜ್ಯಗಳ ಬಡವರಿಗೆ, ಅದು ಹೋಗ್ಬೇಕು. ಮಾರ್ಕೆಟ್ ಇಂಟರ್ವೆನ್ಷನ್ ಮಾಡಿ ಈಗ ಡಿಲೇಡ್ ಅಂಡ್ ಡೆಫಿಸಿಟ್ ಮಾನ್ಸೂನ್ ಏನಾಗಿದೆ ಇದರ ಪರಿಣಾಮಗಳನ್ನ ಎದುರಿಸುವಂತ ವ್ಯವಸ್ಥೆ ಕೂಡ ಮಾಡಬೇಕು. ಮತ್ತೆ ಅನ್ಯ ರಾಜ್ಯಗಳ, ಅನ್ಯ ಪಕ್ಷಗಳ ಸರ್ಕಾರಗಳ ಕಾರ್ಯಕ್ರಮಗಳ ಅನುಷ್ಠಾನಕ್ಕೂ ಅಕ್ಕಿಯನ್ನ ಪೂರೈಸಬೇಕು. ಆದ್ಯತೆ ಪಟ್ಟಿಯಲ್ಲಿ ಯಾವ್ದು ಮೇಲೆ ಯಾವ್ದು ಕೆಳಗೆ?
ಇಡೀ ದೇಶವನ್ನ ಗಮನದಲ್ಲಿ ಇಟ್ಕೊಂಡು ಕೊಡ್ತೀವಿ ಕೊಡಲ್ಲ ಅಂತ ಹೇಳ್ಬೇಕಲ್ವಾ? ಇವ್ರು ಯಾರಿಗೆ ಕೇಳಿದ್ದಾರೆ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಸ್ಟಾಕಿಸ್ಟ್ ಹೋಗಿ ಕೇಳಿದ್ದಾರೆ. ಅವ್ರೇನ್ ಹೇಳ್ಬೋದು? ಇದೇ ಹೇಳ್ಬೋದು, ಇಲ್ಲ ಹೇಳ್ಬೋದು, ಅಷ್ಟೇ ಹೇಳಿದ್ದಾರೆ. ಆದ್ರೆ ಫುಡ್ ಮಿನಿಸ್ಟ್ರಿ ಕೇಳಬೇಕಾಗಿತ್ತು. ಕೇಂದ್ರ ಸರ್ಕಾರದ ಆಹಾರ ಸಚಿವರನ್ನ ಕೇಳಿದ್ರೆ ಅವ್ರಿಗೆ ಪತ್ರ ಬರೆದಿದ್ರೆ ಅವೈಲಬಲ್ ಇದೆಯೋ ಇಲ್ಲೋ ಅಂತ ಹೇಳಿರೋರು. ಅವ್ರು ಅದನ್ನ ಕೇಳಬೇಕಾಗಿತ್ತಲ್ಲ. ರವಿಕುಮಾರ್ FCI ಅವ್ರಿಗೆ ಕೇಳ್ದೇನೆ ಇನ್ಯಾರಿಗೂ ಸಂಬಂಧ ಇಲ್ದವ್ರಿಗೆ ಕೇಳ್ಬಿಟ್ರೆ ನೀವು ಅವ್ರು ಇಡೀ ದೇಶವನ್ನ ಗಮನಿಸಬೇಕಾಗುತ್ತೆ. ವಿಧಾನ ಪರಿಷತ್ತಲ್ಲಿ ಒಟ್ಟೊಟ್ಟಿಗೆ ಕೆಲಸ FCI ಸ್ಟಾಕಿಸ್ಟ್ ಕೇಳಿದ್ದಾರೆ ಅವ್ರು ಲೆಟರ್ ಬರೆದು. ಕೆಲಸ ಏನು? ಯಾವ ರಾಜ್ಯಗಳಿಗೆ ಬೇಕು ಸ್ಟಾಕ್ ಇದ್ರೆ ಮಾಡುದು. 7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯಲ್ಲಿ ಇದ್ದ ಮೇಲೆ ಕೊಡ್ತೇನೆ ಅಂತ ಒಪ್ಪಿದ ಮೇಲೆ ನೀವು ಯಾಕೆ ಇಂಟರ್ವ್ಯೂನ್ ಆಗಿ ಅದು ಕೊಡಬೇಡಿ ಅಂತ ಹೇಳಿದಿರಿ? ಆ ಪ್ರಶ್ನೆಗೆ ಉತ್ತರ ಕೊಡಿ. ಬೇರೆ ಬೇರೆ ರಾಜ್ಯಗಳಿಗೆ ಕೊಡಬೇಕಾಗಿದೆ, ನೀವು ಅದಕ್ಕೆ ಉತ್ತರ ಕೊಡಿ. ನಿಮಗೆ ಎಕ್ಸ್ಟ್ರಾ ನೀವೇನ್ ಕೇಳ್ತಾ ಇದ್ದೀರಿ ಅದು ಇಲ್ಲ. ಎಕ್ಸ್ಟ್ರಾ ನೀವೇನ್ ಕೇಳ್ತಾ ಇದ್ದೀರಿ ಅದು ಇಲ್ಲ. ಮಾರ್ಕೆಟ್ ರೇಟ್ ಅಲ್ಲಿ ಕೊಡ್ಲಿಕ್ಕೆ ನೋಡಿ ಇದ್ರೆ ನೀವೇ ಕೊಡ್ತಾರೆ. ಕರ್ನಾಟಕ ರಾಜ್ಯ ಜನ ನಮ್ಮ ಅಣ್ಣ ತಮ್ಮಂದ್ರಲ್ವಾ? ಅವ್ರು ನಮ್ ಬೇರೆಯವರಲ್ಲ, ನಮ್ ಬಂಧುಗಳೇ ಅವರು. ಅದ್ರೊಳಗೆ ಏನ್ ಮೋಸ ಮಾಡೋದಿದೆ? ನಾನು ಖುಷಿ ಪಡ್ತೀನಿ, ನೀವು ಖುಷಿ ಪಡೋದು ಅಷ್ಟೇ ಅಲ್ಲ, ನಾನು ಖುಷಿ ಪಡ್ತೀನಿ. ಕರ್ನಾಟಕಕ್ಕೆ ಮೊದಲು ಸಿಗಬೇಕು. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಸಿ, ದೇಶದಲ್ಲಿ ಇಡೀ ದೇಶದಕ್ಕೆ ಆಹಾರವನ್ನ ಕೊಡಬೇಕಾಗಿದೆ, ಅಕ್ಕಿ ಇದೆಯೋ ಇಲ್ಲೋ ಅನ್ನೋದನ್ನ ನೋಡಬೇಕು. ರಾಜಕಾರಣ ಅಲ್ಲ ಮಾಡಬೇಕಾಗಿರೋದು, ರಾಜಕಾರಣ ಅಲ್ಲ ಇಲ್ಲಿ ಮಾಡಬೇಕಾಗಿರೋದು. ಮತ್ತೆ ಏನ್ ಸಿದ್ದರಾಮಯ್ಯ ಅವ್ರಿಗೆ ರಾಜಕಾರಣ ಮಾಡಬೇಕಾಗಿದೆ. ಏನ್ ಮಾಡಿದ್ರಿ? ಹೌದು ಅಂತ ಹೇಳಿದ್ರಿ, ಕೊಡ್ತೇನೆ ಅಂತ ಇದನ್ನ ನೋಡ್ಬೇಕು. ಮತ್ತೆ ಮೋಸ ಮಾಡಿದಿರಲ್ವಾ? ಗಮನಿಸಿ. ಮತ್ತೆ ಇಲ್ಲ ಅಂತ ಹೇಳಿ ಮೋಸ ಮಾಡಿದಿರಲ್ವಾ? ಅದು ನೋಡಿ, ಕರ್ನಾಟಕದ ಜನ ನನ್ನ ಜನ, ಕರ್ನಾಟಕದ ಜನ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ಬಡ ಬಂಧುಗಳು, ಅವ್ರಿಗೆ ಕೊಡಬೇಕು. ಆದ್ರೆ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ನೋಡ್ಬೇಕು. ಮಾಡಬೇಕಾಗಿರೋದು ಮೋಸ ಮಾಡುದು. 25 ಜನ ಎಂಪಿಗಳು ಇಲ್ಲಿಂದ ಹೋಗಿದಾರಲ್ಲ, ಅವ್ರಿಗೆ ಸೇರಿ ಮೋಸ ಮಾಡಿದ್ರ? ಅವರಾದ್ರೂ ಕೇಳ್ಬೇಕಿತ್ತಲ್ಲ ಹೋಗಿ, ಕರ್ನಾಟಕ ಅಕ್ಕಿ ಕೊಡಿ. 25 ಜನ ಎಂಪಿಗಳು ಈ ರಾಜ್ಯಕ್ಕೆ ಏನೇನ್ ತರಬೇಕು ಎಲ್ಲ ತಂದಿದ್ದಾರೆ. 50 ವರ್ಷ ನೀವು ಎಂಪಿಗಳು ಏನ್ ಮಾಡಿದ್ರು ಡೆಲ್ಲಿನಲ್ಲಿ ಎಲ್ಲ ಗೊತ್ತಿದೆ. ಡಿಸೋಜಾ ಅವರಿಗೆ ನೀವು ಇನ್ನೊಂದು ರಾಜಕಾರಣವನ್ನು ಮಾತಾಡಿದ್ರೆ ಮಾತಾಡಕ್ ಬರುತ್ತೆ. ಮಂತ್ರಿಗಳಿದ್ದು ಮತ್ತೊಬ್ರು ವ್ಯಕ್ತಿ ಕೂತಿದ್ದಾರೆ. ಆಯ್ತಾ, ಇಷ್ಟೆಲ್ಲ ನೀವು ಮಾತಾಡಿರೋದು ಇಬ್ರು ನೀವು ಮಾತಾಡಿರೋದು ಕೇಳಿದ್ದೀರಿ. ರಾಜಗೌಡ್ರೆ, ಈಗ ಹೊಣೆ ಯಾರ್ದಪ್ಪ? ಇವ್ರ ಕಾರ್ಯಕ್ರಮವನ್ನ ಘೋಷಣೆ ಮಾಡ್ಬೇಕಾದ್ರೆ ನಿಮ್ಮನ್ ಕೇಳಿದ್ರ? ಅವ್ರನ್ನ ಕೇಳಿದ್ರ? ಯಾರನ್ನ ಕೇಳಿದ್ರು? ಘೋಷಣೆ ಮಾಡಿರೋದು ಇವ್ರು. ಈಗ ನಿರ್ಧಾರ ಮಾಡ್ರೆ ಕೇಂದ್ರ. ನಿರ್ಧಾರ ಮಾಡಕ್ ಮುಂಚೆ FCI ಕೇಳ್ಬೇಕಾ? ಕೇಂದ್ರ ಕೇಳ್ಬೇಕಾ? ನೀವು ಒಂದು ರೈತಾಪಿ ಪ್ರದೇಶದಿಂದಾನೇ ಬರೋಂಥವ್ರಲ್ವಾ? ಅಕ್ಕಿ ಬೆಳವಣಿಗೆ ಒಂದು ಈಲ್ಡ್ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. 80% ಅಕ್ಕಿಯ ಬಿತ್ತನೆ ಆಗೋದು ಇವಾಗ ಖರೀಫ್ ಅಲ್ಲಿ ಆಗೋದು, ಮಾನ್ಸೂನ್ ಅಲ್ಲಿ ಆಗುವಂಥದ್ದು. ಮುಂಗಾರುನೇ ಬಂದಿಲ್ಲ, ಇನ್ನು ಬಿತ್ತನೆ ಶುರು ಆಗಿಲ್ಲ. ಇನ್ನು ಈಲ್ಡ್ ಏನಾಗುತ್ತೆ ಅಂತ ನಾವು ಇಲ್ಲೇ ಕುತ್ಕೊಂಡು ಊಹೆ ಮಾಡ್ಬೋದು. ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಹೊಣೆ ಕೇಂದ್ರದ ಮೇಲೆ ಇದೆಯಾ ಇಲ್ವಾ? ಖಂಡಿತವಾಗ್ಲೂ ಈ ಪ್ರಕರಣ ನೋಡ್ತಾ ಇದ್ರೆ ನನಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು. FCI ಡೆಫಿಷಿಯೇಷನ್ನು, ಇನ್ನೊಂದು ಮತ್ತೊಂದು, ಇದ್ಯಾವುದು ಬಡ ಜನತೆಗೆ ಗೊತ್ತಿಲ್ಲ. ಓಟ್ ಹಾಕ್ಬೇಕಾದ್ರೆ ಕಾಂಗ್ರೆಸ್ನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ 10 kg ಅಕ್ಕಿನ ನಾವು ಕೊಡ್ತೀವಿ. BPL ಅಂತ್ಯೋದಯ ಕಾರ್ಡ್ ಇರೋರಿಗೆ ಎಲ್ಲರಿಗೂ 10 kg ಅಕ್ಕಿನ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತ 10 kg ಅವರು ಹೇಳಿದ್ದಾರೆ. ಅಲ್ಲ, ಹೇಳ್ತಾರೆ ಸರ್. ನಾವು ಹೇಳಿದಾಗ ನಾವು ಖಂಡಿತವಾಗ್ಲೂ ಈಗ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂದ್ರು ಸಿದ್ದರಾಮಯ್ಯ. ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ. ಹೌದು ಸರ್, ಅದನ್ನೇ ಹೇಳ್ತಾ ಇದೀನಿ ಕೇಳಿ. ಖಂಡಿತವಾಗ್ಲೂ ರೈತರ ಸಾಲ ಹೇಳಿದೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಣ್ಣ ಹೇಳ್ತಾರೆ. ನೀವೇ ಮಧ್ಯ ಮಾತಾಡ್ತಾರೆ, ನಾನು ಸುಮ್ಮನೆ ಕೂರ್ತೀನಿ. ಮಾತಾಡಿ ಅಕ್ಕಿಗೆ ಬನ್ನಿ. ಅಲ್ಲ, ಅದನ್ನ ಹೇಳ್ಬಿಡ್ತೀನಿ. ನಾವ್ ಹೇಳಿದೀವಿ ಅಲ್ವಾ, ಒಪ್ಕೊಂತೀನಿ. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಸಿದ್ದರಾಮಯ್ಯನವರು ಇಲ್ಲ, ಇದು ಆಗದೇ ಇಲ್ಲ, ನಾವು ಸಾಕಷ್ಟು ಸಾಲದಲ್ಲಿ ಇದೀವಿ ಎಂದಾದ ಸಂದರ್ಭದಲ್ಲೂ ಕೂಡ 26,000 ಕೋಟಿ ಸಾಲ ಮನ್ನಾನ ನಾವು ಮಾಡಿದ್ದು ಅವ್ರಿಗೂ ಗೊತ್ತು, ನಮಗೂ ಗೊತ್ತಿದೆ. ಹೌದು, ಒಟ್ಟಿಗೆನೆ ಮಾಡ್ದು. ಆದ್ರೆ ಆಗಲ್ಲ ಅಂದಿದ್ರು ಸಿದ್ದರಾಮಯ್ಯನವರು, ನಿಮ್ಗೂ ಗೊತ್ತು, ಇದೇ ಮಾಧ್ಯಮಗಳು ಬಿತ್ತರಿಸಿದ್ದು. ಅಂತ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದೀವಿ ನಾವು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾವು ಕೊಟ್ಟಿದ್ದಿದ್ರೆ ಈ ಯೋಜನೆನ ನಾವ್ ಇಷ್ಟೊಂದು ಕಾಲೆಳೆಯುವಂತ ಕೆಲಸ ಮಾಡ್ತಾರಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ. ಜನಕ್ಕೇನು ನೀವು ಆಶ್ವಾಸನೆ ಕೊಟ್ಟಿದ್ದೀರಲ್ಲ, ಕೇಂದ್ರನಾರು ಆಗ್ಲಿ ರಾಜ್ಯ ಸರ್ಕಾರನಾರು ಆಗ್ಲಿ, ನೀವಿಬ್ರು ಒಟ್ಟಿಗೆ ಹೋಗ್ಬೇಕು. ಇಲ್ಲಿ ಸಮಸ್ಯೆಗೆ ಸಿಕ್ಕಾಕೋತಾರನು
ಬಡ ರೈತಾಪಿ ವರ್ಗ, ಬಡ ವರ್ಗ ಇವತ್ತು ಹಂಗರ್ ಇಂಡೆಕ್ಸ್ನಲ್ಲಿ 2014ರಲ್ಲಿ 55ನೇ ಪ್ಲೇಸ್ನಲ್ಲಿ ಇದ್ದಂಥ ಭಾರತ ದೇಶ ಇವತ್ತು 107ನೇ ಸ್ಥಿತಿಗೆ ಬಂದಿದೆ, 107ನೇ ಸ್ಥಾನಕ್ಕೆ ಬಂದಿದೆ. ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ನೀವು ಹಿಂಗೆ ಕಚ್ಚಾಡ್ಕೊಂಡು ಕೂತ್ರೆ ಇನ್ನೂ 1 ತಿಂಗಳು ಮುಂದಕ್ಕೆ ಹೋಗ್ತದೆ. ನೀವೇನು ಹೇಳಿದ್ರಿ, ಸರ್ಕಾರ ಬಂದಿದ್ದು ಮಾರನೇ ದಿನನೇ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಅಂದ್ರಿ. ಸರ್ಕಾರ ಬಂದು 1 ತಿಂಗಳಾಯ್ತು. ಯಾವಾಗ ಕೊಡ್ತೀರಿ? ನಾವು ಕೇಳ್ತಾ ಇರೋದು ಬೇರೇನು ಪ್ರಶ್ನೆ ಇಲ್ಲ, ಯಾವಾಗ ಕೊಡ್ತೀರಿ ಸ್ವಾಮಿ? ನೀವು ಕೇಂದ್ರಕ್ಕೆ ಪತ್ರ ಬರದೆ ಓಕೆ, ಅದ್ರ ರಿಮೈನಿಂಗು ಈಗ ಕೇಂದ್ರದವ್ರು 5 kg ಕೊಡ್ತೀನಿ ಅಂದಿದ್ದು ಬಿಟ್ಬಿಡೋಣ, ಅದ್ರ ರಿಮೈನಿಂಗ್ ಆರು ಕೊಡ್ಬೇಕಲ್ವಾ? ನೀವು ಅದಕ್ಕೂ ಇನ್ನೂ 1 ತಿಂಗಳು ಮುಂದಕ್ಕೆ ಹಾಕಿದ್ರೆ ನೀವು ಬರೀ ಅಲ್ಲಿ ನೋಡಿ ಅಂತ ತೋರಿಸ್ತಾ ಹೋದ್ರೆ, ನಾನು ಹೇಳಿದ್ನಲ್ಲ, ಇವರು ಮಾರುಕಟ್ಟೆಯಿಂದ ಕೊಂಡ್ಕೋಬೇಕಂದ್ರೆ ಇವ್ರಿಗೀಗ 34 ರೂಪಾಯಿಗೆ ಸಿಗೋದಿಲ್ಲ. ನಿಖಿಲ್, ನಾನು ಹೇಳೋದೇನ್ ಗೊತ್ತಾ, ಈಗ ಕೇಂದ್ರದ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ. ವಿಲ್ ಅಕ್ಸೆಪ್ಟ್ ಅವ್ರು ಕೊಡ್ಬೇಕಾದಂತ 5 kg ಅಕ್ಕಿನ ಹೋರಾಟ ಮಾಡ್ಲಿಕ್ಕೆ ನಿಮ್ಮ ವಿರೋಧ ಪಕ್ಷ ಪ್ರತಿಪಕ್ಷವಾಗಿ ನಾವಿದೀವಿ, ನಿಮ್ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ನಾವು ಬರ್ತೀವಿ. ಆದ್ರೆ ನೀವು ಕೊಟ್ಟಂತ ಮಾತು ರಿಮೈನಿಂಗ್ ಅಕ್ಕಿ ಅವ್ರು 5 kg ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ 5 kg ಅವ್ರು ಕೊಡ್ತಾ ಇದ್ದಾರೆ. ನಿಖಿಲ್, ನಾನ್ ಹೇಳ್ತಾ ಇರೋದೇನ್ ಗೊತ್ತಾ, ನೀವು ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಕೇಂದ್ರ ಸರ್ಕಾರದಿಂದ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹೌದು, ನೀವು ಮೊದಲು ಇದಕ್ಕಿಂತ ಮೊದಲು ನೀವು ಆಶ್ವಾಸನೆ ಕೊಡೋಕ್ಕೂ ಮುಂಚೆ ಇದನ್ನೆಲ್ಲ ಆಲೋಚನೆ ಮಾಡಿರ್ಲಿಲ್ವಾ? ಅಕಸ್ಮಾತ್ ಕೊಡ್ಲಿಲ್ಲ, ಅಕಸ್ಮಾತ್ ನಮ್ಗೆ ಮುಂಗಾರು ಡೆಫಿಸಿಟ್ ಆಯ್ತು, ಡಿಲೇ ಆಯ್ತು, ಅವಾಗ ಏನ್ ಮಾಡೋದು? ಅದನ್ನ ಹೇಳ್ತಾ ಇರೋದು. ಈಗ ಅವ್ರು ಹೇಳಿದ್ರು ನಾವು ಕರೋನಾ ಸಂದರ್ಭದಲ್ಲಿ 10 kg ಕೊಟ್ಟ, ಹೌದು, ಅದು ಅವ್ರ ಜವಾಬ್ದಾರಿ. ಈಗ ಅದ್ರ ನಡುವೆ ಮುನಿಯಪ್ಪ ಅವರು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಹಾರ ಖಾತೆಯನ್ನ ವಹಿಸ್ಕೊಂಡಂತ ಮರುದಿನವೇ ಪತ್ರಿಕಾಗೋಷ್ಠಿ ಒಂದ್ರಲ್ಲಿ ಹೇಳ್ತಾರೆ, ಕೇಂದ್ರ ಕೊಡದೆ ಆದ್ರೂ ನಾವು ಬೇರೆ ಕಡೆ ಹೋಗಿ ತರ್ತೀವಿ ಅಂತ ಅವ್ರು ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಆಯ್ತಲ್ಲ, ಈ ವಿಚಾರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಚರ್ಚೆ ಯಾಕೆ ಆಗ್ತಿದೆ ಅಂದ್ರೆ ರಾಜು ಗೌಡ್ರೆ, ಒಂದ್ ಕಡೆ ಇವ್ರಿಗೆ ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಈ 2ರ ಆರ್ಥಿಕ ಹೊರೆ ಇದೆ. ಅದ್ರ ಜೊತೆಗೆ ಈಗ 34 ರೂಪಾಯಿಗೆ ಸಿಗುವಂತ ಅಕ್ಕಿಗೆ ಹೋಗಿ 40-45 ರೂಪಾಯಿ ಕೊಡ್ಬೇಕು ಅಂದ್ರೆ ಬೇಸರ ಇಲ್ವಾ? ಲಿಟ್ರಲಿ ಇವತ್ತು ಗೃಹ ಜ್ಯೋತಿ ಇದೆಯಲ್ಲ, 2 ದಿನ ಕಳೆದ್ರೆ ಬಿಲ್ಗಳು ಮನೆಗೆ ರೀಚ್ ಆಗಿರ್ಲಿಲ್ಲ. 10ನೇ ತಾರೀಕು ರೀಚ್ ಆಗ್ಬೇಕಾದ 15ನೇ ತಾರೀಕು ರೀಚ್ ಆಗ್ತಾ ಇದೆ. ಈಗ 2 ಲಕ್ಷ ಬರ್ತಿದ್ದ ಕರೆಂಟ್ ಬಿಲ್ ಇವತ್ತು ವಿಜಯ ಕರ್ನಾಟಕದಲ್ಲ ಪ್ರಜಾವಾಣಿಲ್ಲ ಕೊಡ್ತಾರೆ. 2 ಲಕ್ಷ ಬರ್ತಾ ಇರೋ ಕಡೆಗೆ 4.25 ಲಕ್ಷ, 4.25 ಲಕ್ಷ ಬರ್ತಾ ಇದೆ. ಜನ ದಂಗೆ ಹೇಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮನೆಗಳಿಗೆ 500 ರೂಪಾಯಿ, ನನ್ನ ಮನೆಗೆ ಪ್ರತಿ ತಿಂಗಳು ಬರ್ತಿದ್ದು 580 ರೂಪಾಯಿಂದ 600 ರೂಪಾಯಿ ಕರೆಂಟ್ ಬಿಲ್ ಬರ್ತಿದ್ದು, ಏಕಾಏಕಿ 1260 ರೂಪಾಯಿ ಬಂದಿದೆ. ಅದು ಬೆಲೆ ಏರಿಕೆ ನೀವು ಇವ್ರಿಗೆ ಕೇಳಕ್ಕಾಗಲ್ಲ, ಅದಾಗಿದ್ದು ಸರ್ಕಾರದಲ್ಲಿ ಆಗಿದ್ದು. ಹಿಂದಿನ ಸರ್ಕಾರ ಆಗಿದ್ದು ಬಿಜೆಪಿ. ಪ್ರಶ್ನೆ ಕೇಳ್ಬೋದು, ಹೊಣೆ ಇರೋದು ಯಾರ ಮೇಲೆ? ನಿಖಿಲ್, ಹೊಣೆ ಇರೋದು ಇವತ್ತಿನ ಸರ್ಕಾರದ ಮೇಲೆ. ಹಿಂದಿನವರು ನಾವು ಅವ್ರು ಜಾಸ್ತಿ ಮಾಡ್ಬಿಟ್ರು, ನಾವು ಹಂಗೆ ಬಿಟ್ಬಿಟ್ಟು. ಸರಿ ಸ್ವಾಮಿ, ಮಾಡಿದ್ದು ಟೆಂಡರ್ಗಳನ್ನೆಲ್ಲ ನೀವು ಪೆಂಡಿಂಗ್ ನಿಲ್ಸಿದಿರಲ್ಲ, ಯಾವ್ದನ್ನು ರಿಲೀಸ್ ಮಾಡಬೇಡಿ ಅಂತ. ಅದಕ್ಕೆ ಏನ್ ಉತ್ತರ ಕೊಡ್ತೀರಿ ನೀವು? ಇದಕ್ಕೊಂದು ಉತ್ತರ ನೋಡ್ರಿ, ಇದಕ್ಕೊಂದು ಉತ್ತರ, ಅದಕ್ಕೊಂದು. ಅಲ್ಲ, ಅಕ್ಕಿಗೆ ಬನ್ನಿ. ಇಲ್ಲಿ ಬೇಸರ ಇರೋದು ಏನ್ ಗೊತ್ತಾ, 34 ರೂಪಾಯಿಗೆ ಅಕ್ಕಿ ಸಿಗ್ತಾ ಇಲ್ಲ ರಾಜು ಗೌಡ್ರೆ. ನಮಗೆ ಚಿಂತೆ ಇರೋದು ಅದು ಆರ್ಥಿಕ ಹೊರೆ ಆಗುತ್ತೆ ರಾಜ್ಯದ ಮೇಲೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಒಂದು ಮಾತು ಹೇಳ್ತೀನಿ ಕೇಳಿ, ಖಂಡಿತವಾಗ್ಲೂ ಸರ್, ನಾವು ಪ್ರತಿಪಕ್ಷವಾಗಿ ನಾವು ನಿಮ್ ಜೊತೆ ನಿಲ್ತೀವಿ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ, ಮಾತಾಡೋವರೆಗೂ ಮಾತು ನಿಮ್ಮ ದಿನ. ಮಾತಾಡದ್ಮೇಲೆ ಮಾತಿನ ದಿನ ನೀವ್ ಆಗ್ತೀರಿ. ನೀವು ಮಾತು ಕೊಟ್ಟಿದ್ದೀರಿ ಜನತೆಗೆ 10 kg ಅಕ್ಕಿ ಕೊಡ್ತೀವಿ ಅಂತ. 44 ಕೊಡ್ಬೇಕು. ನೀವು ಅಲ್ಲಿ ಎಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಡ್ಬೇಕು. ನಾವು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು? ಕಟ್ಟು ಕಡೆಗೆ ಮಿನಿಸ್ಟರ್ ವೆಹಿಕಲ್ ಸರ್, ಯಾರು ಸಹಾಯದಿಂದ ಮಾಡಿದ್ರಿ? ಮುಖ್ಯಮಂತ್ರಿ ಯಾರಿದ್ರು ಸರ್? ಯಾರು ಸಹಾಯ ಮಾಡಿದ್ದು? ನಿಮ್ಮ ಮುಖ್ಯಮಂತ್ರಿ. ನಿಮ್ಮ 13 ಸೀಟ್ ತಗೊಂಡು ಬಂದ್ರ? ನಿಮ್ಮ ಹಿಂದಿನ ಮುಖ್ಯಮಂತ್ರಿ 13 ಸೀಟ್ ತಂದು ಅಧಿಕಾರಕ್ಕೆ ನಾವು ಕಾರಣ್ರಿ. ಇಲ್ಲಿ ಈ ಆರ್ಗ್ಯುಮೆಂಟ್ ಮೂಲಕನೇ ನಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಫೈಟ್ ಇರೋದು ಸೇವೆ ಮಾಡೋದಕ್ಕಲ್ಲ, ಫೈಟ್ ಇರೋದು ಕ್ರೆಡಿಟ್ಗಾಗಿ, ರಾಜಕಾರಣಕ್ಕಾಗಿ. ಯಾರಿಗೆ ಸಿಗತ್ತೆ ಕೀರ್ತಿ, ಯಾರ ಹೆಸರಿಗೆ ಶ್ರೇಯಸ್ಸು, ಅದು ನಮಗ್ ಬೇಕಾಗಿರುವಂತದ್ದು. ನಾನು ಒಂದು ಸ್ಪಷ್ಟ ಮಾಡ್ತೇನೆ, ನಮಗೆ ಬಡವರ ವಿಷಯದಲ್ಲಿ ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿಯಲ್ಲಿ ನಾವು ರಾಜಕಾರಣ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಕೇಂದ್ರ ಸರ್ಕಾರ ಅರ್ಥಾತ್ ನರೇಂದ್ರ ಮೋದಿ ಸರ್ಕಾರ 5 kg ಏನ್ ಅಕ್ಕಿ ಕೊಡಬೇಕಾಗಿದೆ ಅದು ಪ್ರತಿ ತಿಂಗಳು ಕೊಡುತ್ತೆ. ಅದನ್ನ ಅಕಸ್ಮಾತ್ ನಿಂತ್ರೆ ನಾವು ಹೋರಾಟ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ. 100ಕ್ಕೆ 100 ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈಗ ಆಲ್ರೆಡಿ ಬರುತ್ತೆ, ಈಗ 1ನೇ ತಾರೀಕು ಕೊಡ್ತಾರೆ. ನಂದು ಒಂದೇ ಇದೆ, ನಾನು ಸ್ಪಷ್ಟ ಮಾಡ್ತೇನೆ, ಇವರು ಅನೌನ್ಸ್ಮೆಂಟ್ ಮಾಡದಂತೆ ಕೇಂದ್ರ ಸರ್ಕಾರ 5 kg ಕೊಡೋದನ್ನ ಬಿಟ್ಟು 10 kg ಕೊಡ್ಲಿ.
ಈಗ ಇಲ್ಲ ನಾವು ಕೇಳ್ತಾ ಇದೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರ ಕೊಡ್ತೀವಿ. ನೋಡಿ, ಕೇಂದ್ರ ಸರ್ಕಾರಕ್ಕೆ 30 ರಾಜ್ಯಗಳಿದೆ, 30 ರಾಜ್ಯಗಳಿದೆ. ಹಾಗಾಗಿ ನೀವು ಡಿಪೆಂಡ್ ಆಗ್ಬೇಕಾಗಿಲ್ಲ. ಅಕಸ್ಮಾತ್ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಾದ್ರೂ ಹೋಗಿ ತಂದು ಕೊಡಬೇಕು. ನೀವು ಅದಕ್ಕೆ ನೀವು ಸ್ವತಂತ್ರವಾಗಿ ನೀವು ಬಾಳುವ ಪೂರ್ವ ಯೋಜನೆ, ಪೂರ್ಣ ಯೋಜನೆ ಮಾಡಬೇಕು. ಪ್ರೀ ಪ್ಲಾನ್ ಅಂಡ್ ಫುಲ್ ಪ್ಲಾನ್ ಮಾಡಬೇಕಾಗತ್ತೆ ನೀವು. ಈಗ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಸಹಕಾರ ಮಾಡ್ತಾ ಇಲ್ಲ, ಬಡವರ ಹೊಟ್ಟೆ ಮುಂದೆ ಇಟ್ಕೊಂಡು ನೋಡಿ, ರಾಜಕಾರಣ ಮಾಡ್ತಿರೋರು ನೀವು. ಕರ್ನಾಟಕದವರು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಅವ್ರಿಗೆ ಮೊದಲು ಅನ್ನ ಸಿಗಬೇಕು, ಅಕ್ಕಿ ಸಿಗಬೇಕು. ನಂದು ಅದೇ ಫಸ್ಟ್. ಕೇಂದ್ರ ಸರ್ಕಾರ 5 ಕೆಜಿ ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಅಂತ ಹೇಳಿದೆ, ಮಾತಿಗೆ ಬದ್ಧವಾಗಿದೆ. ನೀವು ಆ 5 ಕೆಜಿ ಬಿಟ್ಟು 10 ಕೆಜಿ ಕೊಡ್ತೀವಿ, 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕೊಡಿ. ಕೇಂದ್ರದಲ್ಲಿ ಸಿಗದೆ ಇದ್ರೆ ಛತ್ತೀಸ್ಗಢಕ್ಕೆ ಹೋಗ್ತೀರಾ, ತೆಲಂಗಾಣಕ್ಕೆ ಹೋಗ್ತೀರಾ, ಪಂಜಾಬ್ಗೆ ಹೋಗ್ತೀರಾ, ಯಾವ ಸ್ಟೇಟ್ಗೆ ಹೋಗ್ತೀರಾ, ಹೋಗಿ ತಗೊಂಡ್ ಬನ್ನಿ, ಕೊಡಿ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಮಾಡಿಯೇ ಮಾಡ್ತೇವೆ. ಅದರ ಬಗ್ಗೆ ನಿಮಗೆ ಏನು ಸಂದೇಹ ಬೇಡ. ಆದರೆ ನೀವು ಲೆಟರ್ ಬರ್ದಿದ್ರಾ? ಜನರ ಹಕ್ಕಿಗೆ ನೀವು ಫುಡ್ ಮಿನಿಸ್ಟ್ರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದುಬಿಟ್ಟು ನಾವು ಹಿಂಗೆ 1 ನಿಮಿಷ ಮುಗಿಸ್ತೀನಿ ರೀ. 1 ನಿಮಿಷ 2 ನಿಮಿಷ 1 ನಿಮಿಷ ಇರಿ. ನೀವು ಅದಕ್ಕಿಂತ ಮುಂಚೆ ನೀವೇನು ಅನೌನ್ಸ್ಮೆಂಟ್ ಮಾಡಿದ್ರಿ 10 ಕೆಜಿ ಅಂತ, ಕೇಂದ್ರಕ್ಕೆ ಏನಾದ್ರೂ ಪತ್ರ ಬರೆದು ಬಿಟ್ಟು ನೀವು 5 ಕೆಜಿ ಕೊಡೋದಲ್ದೇನೆ ನಾವು 10 ಕೆಜಿ ಕೊಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದೀವಿ. ನಮಗೆ 10 ಕೆಜಿ ಬೇಕು, ನಾವು ಖರೀದಿ ಮಾಡ್ತೇವೆ. ನಿಮ್ದು ಏನು 1 ಕೆಜಿಗೆ ಎಷ್ಟು ರೂಪಾಯಿ ಅಂತ ನೀವು ಹೇಳ್ತಿರೋ ಅಷ್ಟು ದುಡ್ಡು ಕೊಟ್ಟು ನಾವು ತೆಗೆದುಕೊಳ್ತೀವಿ ಅಂತ ಏನಾದ್ರು ಲೆಟರ್ ಬರ್ದಿದ್ರ? ಕೊಡಿ, ನಾವು ಖರೀದಿ ಮಾಡಕ್ ಬರ್ತೀವಿ. ವಿಶೇಷ ವಿಮಾನ ಸಿದ್ದರಾಮಯ್ಯ ಬರ್ತಾರೆ ಖರೀದಿ ಮಾಡಕ್ಕೆ. ಮಾತ್ರ ಕೇಳುವಂತ ಅಲ್ಲಿ ಇರುವುದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದ ಸರ್ಕಾರ ಇರುವುದು. ಹರಿಯಾಣದವರಿಗೆ ತಮಿಳುನಾಡಿಗೆ ನೀವು ಅನೌನ್ಸ್ಮೆಂಟ್ ಮಾಡಿದ್ರೆ ತಮಿಳುನಾಡು ಗುಜರಾತ್ ತೆಲಂಗಾಣದವ್ರು ಇಟ್ಕೊಳ್ತಾರೆ, ಛತ್ತೀಸ್ಗಢದವ್ರು ಇಟ್ಕೊಳ್ತಾರೆ, ಪ್ರಧಾನಮಂತ್ರಿಗಳೆಲ್ಲ. ಕೇಳುವ ಅವಶ್ಯಕತೆ ಇಲ್ಲ ಸರ್. ಈಗ 5+10 ನಮ್ಮಣ್ಣ ತಮ್ಮಗಿರೋದು ಕೊಡಿ. 10 ಕೆಜಿ ನಮ್ಮ ಹಕ್ಕು. ಯಾಕೆ ಕೇಂದ್ರ ಸರ್ಕಾರ ತರ್ತೀರಾ? ಅಲ್ಲ, ಓಕೆ, ಕೆಜಿ ಕೊಡಿ ಅಂತಾರೆ. ಕೇಂದ್ರ ನಮ್ ದುಡ್ಡಿಂದಲೇ ಕೊಡೋದು. ಸೇರಿದೆ, ರಾಜ್ಯದ ಸಂಪತ್ತಿನಿಂದಲೇ ಕೊಡೋದು. 5 ಕೆಜಿ ಸೇರಿದೆ. ನೀವೇ ನಿಮ್ ಪ್ಯಾಕೆಟ್ ಕೊಡ್ತೀರಾ? ಓಕೆ, ಸಿದ್ದರಾಮಯ್ಯನ ಜೇಬಿನಿಂದ ಕೊಡ್ತಾರಾ? ಅಲ್ಲ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಡಿಸೋಜಾ ಅವ್ರ ಜೇಬಿನಿಂದ ಕೊಡ್ತೇವೆ. ನೀವೆಲ್ಲಿಂದ ಒಂದು ಮಾತು ಹೇಳಿಲ್ಲ. ಸಿದ್ದರಾಮಯ್ಯ 10 ಕೆಜಿ ಕೊಡ್ತೀನಿ, ತಲಾ 10 ಕೆಜಿ ಎಲ್ಲಿದೆಯಪ್ಪ? ತಲಾ 10 ಕೆಜಿ. ಕೇಂದ್ರ ಸರ್ಕಾರ 5 ಕೆಜಿ ಅಂತ ಒಂದು ಮಾತು ಹೇಳಲ್ಲ ನೀವು. 10 ಕೆಜಿ ಕೊಟ್ಟು ಬಿಡ್ತೀನಿ. ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದದ್ದೇ ಕಾಂಗ್ರೆಸ್. ಎಲ್ಲಿದೆ? ಇವತ್ತು ದೇಶದ 30 ರಾಜ್ಯಗಳಿಗೆ ಕೊಡ್ತೀರಿ. ಯಾಕೆ ಹೇಳಿದ್ರಿ ನೀವು? ಕರ್ನಾಟಕ ಸ್ಟಾಕ್ ಆಲ್ ದ ಸ್ಟೇಟ್ಸ್ ವಿ ಆರ್ ಗಿವಿಂಗ್. ಇಟ್ ಹ್ಯಾಸ್ ಟು ಬಿ ಗಿವನ್. ಕೇಂದ್ರ ಸರ್ಕಾರ ಅದು ಕೊಡಬೇಕು, ನಿಮ್ಮ ಬದ್ಧತೆ, ಅದು ಕಾನೂನು. ಈ ತರದ ರಾಜಕಾರಣ ನಡೆಯೋದಿಲ್ಲ ಡಿಸೋಜಾ ಅವರೇ. ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಕಿವಿಯೊಳಗೆ ಹೂವು ಇಟ್ಕೊಂಡಿಲ್ಲ. ಹಾಗಾಗಿ ನೀವು ಪುಕ್ಕಟೆ ಕೊಡ್ತೇವೆ, 5 ಕೆಜಿ ಕೊಡ್ತೇವೆ, 5 ಕೆಜಿ ಏನಾಯ್ತು? ಈಗ 5 ಕೆಜಿ ಕೊಡ್ತೇವೆ ಅಂತ ಈ ರಿಯಾಯಿತಿ ದರದಲ್ಲಿ ಕೊಡಬೇಕಾಗಿತ್ತು. ಅದು ಕೊಡುದಿಲ್ಲ ಹೇಳಿದ್ರಲ್ವಾ? ನಿಮ್ಮ ಎಂಪಿಗಳಿಗೆ ಕಳಿಸಿ, ನಿಮ್ಮ ಮಿನಿಸ್ಟರ್ಗಳಿಗೆ ಕಳಿಸಿ, ಅದನ್ನು ತಂದು ಕೊಡಿ ಅಂತ ಹೇಳಿ, ಅದು ಬಡವರಿಗೆ ಹೋಗ್ತದೆ ಅಂತ ಹೇಳಿ. ನೀವು ಅದನ್ನ ಯಾಕೆ ಹೇಳುವುದಿಲ್ಲ? ಆಯ್ತು, ಯಾಕೆ ಕರ್ನಾಟಕದ ಸಮರ್ಥನೆ ಮಾಡಿ? ರವಿ ಸರ್ ನೋಡಿ, ನನಗೆ ನೀವೇನು ನಿನ್ನೆ ನಾನು ಕೇಂದ್ರದ ಮಾಹಿತಿಯನ್ನ ಕೂಡ ನೋಡಿದ್ದೇನೆ. ಮಾರ್ಕೆಟ್ ಇಂಟರ್ವೆನ್ಷನ್, ಇನ್ಫ್ಲೇಷನರಿ ಟ್ರೆಂಡ್ಸ್, ಹಣದುಬ್ಬರ ಒಂದು ಕಡೆ, ತಡವಾದ ಮುಂಗಾರು ಇನ್ನೊಂದು ಕಡೆ, ಬಿತ್ತನೆ ಶುರುವಾಗಿಲ್ಲ. ಕಳೆದ 1 ವರ್ಷದಲ್ಲಿ 18%, 18% ಅಕ್ಕಿಯ ಬೆಲೆ ಜಾಸ್ತಿ ಆಗಿರುವಂತದ್ದು ಎಲ್ಲಾ ಮಾರುಕಟ್ಟೆಗಳಲ್ಲಿ, ಹೋಲ್ಸೇಲ್ ಅಂಡ್ ರಿಟೇಲ್. ಇದೆಲ್ಲದರ ನಡುವೆ ನೀವು ಭವಿಷ್ಯದ ದೃಷ್ಟಿಯಿಂದ ನೀವು ಒಂದಷ್ಟು ಅಕ್ಕಿಯನ್ನ ಇಟ್ಕೋಬೇಕು ಅಂತ ನಿಮ್ಮ ಕೇಂದ್ರದ ಒಂದು ನಿರ್ಧಾರ ಏನಿದೆ ಅದು ಭಾಗಶಃ ಒಪ್ಪುವಂಥದ್ದೇ. ಆದ್ರೆ ರಾಜ್ಯಗಳಿಗೂ ಒಂದು ಸ್ಪಂದನೆಯನ್ನ ನೀಡಬೇಕಲ್ವಾ? ಈ ಒಕ್ಕೂಟದ ವ್ಯವಸ್ಥೆಯನ್ನ ಮೌಲ್ಯಗಳ ಎತ್ತಿ ಹಿಡಿಯೋದ್ರಲ್ಲಿ ಕೇಂದ್ರದ ಪಾತ್ರ ಇಲ್ಲಿ ಒಂದು ಪ್ರಮುಖ ಅಂತ ನಿಮಗೂ ಅನ್ಸೋದಿಲ್ವಾ? ನೋಡಿ, ಮಾತೃ ಹೃದಯನ ತೋರಿಸಿ ಪರ್ಯಾಯ ಮಾರ್ಗನು ನೀವೇ ಸಜೆಸ್ಟ್ ಮಾಡ್ಬಿಡ್ಬೋದಲ್ಲ? ನಿಖಿಲ್ ಸರ್
ನಿಖಿಲ್ ಸರ್ ಒಂದು ಮಾತು ಹೇಳ್ತೀನಿ, ಆಮೇಲೆ ಮಾತಾಡ್ಲಿ ಡಿಸೋಜ ಅವರು. ಪ್ಲೀಸ್ ಪ್ಲೀಸ್ ನಿಖಿಲ್ ಸರ್, ಹೇಳಿ ಸರ್. 140 ಕೋಟಿ ಪಾಪ್ಯುಲೇಷನ್ ಕರ್ನಾಟಕದ ಇಡೀ ದೇಶದ್ದು, ಮತ್ತು ಆಲ್ ಆಫ್ ಎ ಸಡನ್ ಮಳೆ ಬರ್ತದೆ ಅಂತ ಎಲ್ಲರದು ನಿರೀಕ್ಷೆ ಇತ್ತು, ಮಳೆ ನಿಂತಿದೆ. ನಾವು ಅಟ್ಲೀಸ್ಟ್ ದೇಶಕ್ಕೆ ಬೇಕಾಗಿರ್ತಕ್ಕಂತ 1 ತಿಂಗಳು 2 ತಿಂಗಳು ಅಕ್ಕಿಯನ್ನ ನಾವು ಸ್ಟಾಕ್ ಇಟ್ಕೋಬೇಕೋ ಇಟ್ಕೋಬಾರ್ದು ನೀವೇ ಹೇಳಿ. ಈಗ ಕೇಂದ್ರ ಸರ್ಕಾರ 5 ಕೆಜಿ ಏನ್ ಕೊಡಬೇಕು ಅದನ್ನು ಕೊಡ್ತಾ ಇದೆ. ಇವ್ರು ಏನ್ ಕೇಳ್ತಾ ಇದ್ದಾರೆ, ನಾವು ದುಡ್ಡು ಕೊಡ್ತೀವಿ ಕೊಡಿ ಅಂತ. ನೋಡಿ, ಈ ಕೊಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡಬೇಕಲ್ಲ, ಅದು ಇರಬೇಕು ತಾನೇ ಕೊಡಕ್ಕೆ. ಅಟ್ಲೀಸ್ಟ್ 1 ತಿಂಗಳು ಸ್ಟಾಕ್ ಇಟ್ಕೋಬೇಕಲ್ಲ ಇಡೀ ದೇಶದ ದೃಷ್ಟಿಯಿಂದ. ನಮಗೆ ರಾಜಕಾರಣ ಅಲ್ಲ ಬೇಕಾಗಿರೋದು, ಆಹಾರದಲ್ಲೂ ಕೂಡ ರಾಜಕಾರಣವನ್ನ ಮಾಡ್ತಕ್ಕಂತ ಒಂದು ದಯನೀಯ ಪರಿಸ್ಥಿತಿ ನಮಗೆ ಬಂದಿಲ್ಲ, ನಮ್ಮ ಪ್ರಧಾನಮಂತ್ರಿಗಳಿಗೆ ಬಂದಿಲ್ಲ, ಬಿಜೆಪಿಗೆ ಬಂದಿಲ್ಲ. ಅದ್ರೊಳಗೆ ನಾವು ರಾಜಕಾರಣ ಮಾಡೋದಿಲ್ಲ. ನಮ್ಮ ಬಡವರ ವಿಷಯದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಅವ್ರಿಗೆ ಕೊಡ್ತಕ್ಕಂಥ ನೀರಿನಲ್ಲಿ, ಅವ್ರಿಗೆ ಕೊಡ್ತಕ್ಕಂಥ ಗ್ಯಾಸ್ನಲ್ಲಿ, ಅವ್ರಿಗೆ ಕೊಡ್ತಕ್ಕಂಥ ಅನ್ನದಲ್ಲಿ ನಾವು ರಾಜಕಾರಣ ಮಾಡೋದೇ ಇಲ್ಲ. ರಾಜಕಾರಣ ಮಾಡ್ತಿರೋರು ಕಾಂಗ್ರೆಸ್ನವರು. ಅಟ್ಲೀಸ್ಟ್ ಇದಕ್ಕೆ ಮೊದಲನೇ ಕರ್ತವ್ಯ ಏನಪ್ಪಾ ಮಾಡಬೇಕಾಗಿರೋದು, ಅಕ್ಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದೀವಿ, ಹೋಗಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡಿ ನಮಗೆ ನೋಡಿ ಹಿಂಗ್ ಅನೌನ್ಸ್ಮೆಂಟ್ ಮಾಡಿದೀವಿ ಬೇಕು ಮಾಡಿದ್ರಾ? ಒಂದ್ ಲೆಟರ್ ಬರೆದ್ರು, ಯಾರೋ ಸ್ಟಾಕಿಸ್ಟ್ ಇದೆ ಅಂತ ಹೇಳಿದ್ರು, ಇವ್ರು ಓಕೆ. ಇಷ್ಟೆಲ್ಲ ನಡೆಯೋದಿಲ್ಲ. ಇದಕ್ಕೆ ಬಹಳ ಪೂರ್ವ ಯೋಜನೆ ಬೇಕಾಗತ್ತೆ, ಇದಕ್ಕೆ ಬಹಳ ಪ್ಲಾನಿಂಗ್ ಬೇಕಾಗತ್ತೆ. ಈಗ ಅದೆಲ್ಲ ಗೊತ್ತಿಲ್ಲದೆ ಹೋಯ್ತು ರವಿ. ಹಾಗಾಗಿ ಇವತ್ತು ದೇಶದ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ, ಇಡೀ ದೇಶದ ಪರಿಸ್ಥಿತಿಯನ್ನು ನೋಡ್ಕೊಂಡು ಮಾತಾಡಬೇಕು. ಇದ್ರೊಳಗೆ ನಾವು ರಾಜಕಾರಣ ಮಾಡಬೇಕಾಗಿಲ್ಲ. ರಾಜಕಾರಣ ಮಾಡ್ತಿರೋರು ಕಾಂಗ್ರೆಸ್ನವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಿಡಿ, ಇದೆಲ್ಲ ಆಗಿದ್ದ ಹುಡುಕಿ ಯಾವ ರಾಜ್ಯದಲ್ಲಿ ಇದೆ ಸ್ಟಾಕ್ ತೆಗೆದುಕೊಂಡು ಬನ್ನಿ. 2 ರೂಪಾಯಿ ಹೆಚ್ಚಾಗಬಹುದು, 4 ರೂಪಾಯಿ ಹೆಚ್ಚಾಗಬಹುದು. ಯಾವಾಗ ಬಿಜೆಪಿಯವರು ಏನು ಅದು ಉಂಟು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದರ ನಂತರ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಬಿಜೆಪಿಯವರ ಪಾತ್ರ ಇದೆ ಸರ್. ಬಟ್ ಬಿಜೆಪಿಯ ಎಂಪಿಗಳು, ನಮ್ಮ ಮಿನಿಸ್ಟರ್ಸ್ಗಳು ರಾಜ್ಯದಿಂದ ಪ್ರಧಾನಮಂತ್ರಿ ಹೋಗಿದ್ದಾರೆ. ಅವರು ಇದರ ಬಗ್ಗೆ ಹೋರಾಟ ಮಾಡಿ ತಂದುಕೊಡುವುದನ್ನು ಬಿಟ್ಟು ಬಡವರಿಗೆ ನ್ಯಾಯಯುತವಾದ ರೇಟಿಗೆ 34 ರೂಪಾಯಿ ಪರ್ ಕೆಜಿಗೆ ಕೊಡಿಸೋದನ್ನು ಬಿಟ್ಟು ಈಗ ಸಭಾಬು ಹೇಳ್ತಾರಲ್ಲ, ನೀವು ಅಲ್ಲಿ ಹೋಗ್ಬೇಕಿತ್ತು, ನೀವು ಕೇಳಬೇಕಿತ್ತು, ಎನ್ಎಸ್ ಮುಂಚೆ ಹೇಳಬೇಕಿತ್ತು. ಏನು ಇವರೆಲ್ಲ ಸಂಪೂರ್ಣ ಇವರ ದೇಶ ಆಡಳಿತನ ದೇಶದಲ್ಲಿ ಬಿಜೆಪಿ ಮಾತ್ರನ ಆಡಳಿತ ನಡೆಸುವುದು. ಈ ರಾಜ್ಯದಲ್ಲಿ ಪ್ರತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕಕ್ಕೆ ಇವರು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ ವಿಲ್ ಫೈಟ್, ಹೋರಾಟ ಮಾಡ್ತೇವೆ. ನೀವು ಮೋಸ ಮಾಡಿದಿರಲ್ವಾ, ಈ ಮೋಸದ ವಿರುದ್ಧ ಜನರ ಮನೆ ಮನೆಗೆ ಹೋಗ್ತೇವೆ. ಬಡವರಿಗೆ ಕೊಡುವಂತ ಅಕ್ಕಿಯನ್ನ ನೀವು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಿರಿ. ಅವರಿಗೆ ಯಾವಾಗ 34 ರೂಪಾಯಿ ಪರ್ ಕೆಜಿ ಪರ್ಚೇಸ್ ಮಾಡಿ ಕೊಡಬೇಕಾಗಿತ್ತು, ಅದರ ಬಗ್ಗೆ ನೀವು ಹೋರಾಟ ಮಾಡಿಲ್ಲ. ನೀವು ಜನರ ವಿರುದ್ಧವಾಗಿದ್ದೀರಿ, ಬಡವರ ವಿರುದ್ಧ ಇದ್ದೀರಿ. ಎಲ್ಲಾದ್ರೂ ನಡುವೆ ಅಲ್ಲ, ಒಂದ್ ನಿಮಿಷ ರವಿಕುಮಾರ್ ಅವರೇ, ಒಂದ್ ನಿಮಿಷ. ರಾಜು ಗೌಡ್ರಿಗೆ ಅಕ್ಕಿ ಕೊಂಡ್ಕೊಳ್ತೀರಾ ಅಂತ ಏನ್ ಕನಸು ಬಿದ್ದಿರತ್ತ? ರವಿಕುಮಾರ್ ಸರ್, ಒಂದ್ ನಿಮಿಷ. ಅಲ್ಲ, ನೀವು ಹೇಳಿದ್ದೀರಿ ಅಲ್ಲ, ಈಗ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಅಕ್ಕಿಯ ಲಭ್ಯತೆ ಬಗ್ಗೆ ನಿಮ್ಮ ಚಿಂತನೆಗಳೇನು? ಈಗ ನಮ್ಮಂತವ್ರು ಕೆಲವರು ಇದೀವಿ, ನಮಗೆ ಅನ್ನಭಾಗ್ಯ ಅಥವಾ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಕ್ಕಿ ನಮಗ್ ಸಿಗೋದಿಲ್ಲ. ಈಗ ನಮ್ಮಂತವ್ರಿಗೆ ಅಕ್ಕಿ ಬೇಕಾದಾಗ ಮಾರುಕಟ್ಟೆಯಲ್ಲಿ ಅದರ ಲಭ್ಯತೆ ಇರ್ಬೇಕಾ ಬೇಡವಾ? ಆ ಒಂದು ದರದ ಮೇಲೆ ನಿಯಂತ್ರಣ ಇರ್ಬೇಕಾ ಬೇಡವಾ? ನಾವು ಬರೀ ಆಯ್ತು 4 ಕೋಟಿ ಫಲಾನುಭವಿಗಳಿದ್ದಾರೆ ಅಂದ ತಕ್ಷಣ ಎಲ್ಲ ಬಹುಮತದ ದೃಷ್ಟಿಯಿಂದಾನೇ ನೋಡ್ಬಿಟ್ರೆ ಮಾರುಕಟ್ಟೆ ಹೇಗೆ, ಆರ್ಥಿಕ ವ್ಯವಸ್ಥೆ ಹೇಗೆ, ಅರ್ಥವ್ಯವಸ್ಥೆ ಹೇಗೆ? ಪ್ಲೀಸ್. ಕರ್ನಾಟಕದ ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ, 6.5 ಕೋಟಿಯಲ್ಲಿ 4.5 ಕೋಟಿ ಜನರಿಗೆ ಅನ್ನಭಾಗ್ಯದ ಫಲಾನುಭವಿಗಳಿದ್ದಾರೆ. ಅವರಿಗೆ ಅಕ್ಕಿ ಸಿಕ್ಕಿ ಬಿಡ್ತದೆ ಅಲ್ವಾ? ಸೊ ದೇ ಆರ್ ಹ್ಯಾಪಿ ವಿತ್ ದ್ಯಾಟ್. ರೈಟ್. ಇನ್ನು ಉಳಿದಂಥವರಿಗೆ ನಮ್ಮ ರಾಜ್ಯದಲ್ಲಿ ಕೂಡ ಅಕ್ಕಿಯನ್ನು ಬೆಳೆಸ್ತಾರೆ. ನಾವು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳಿದ್ದೇವೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಾಕಷ್ಟು ಬೆಳೆ ಅಕ್ಕಿಯನ್ನೇ ಬೆಳೆಸಲು ಬೇರೆ ಬೇರೆ ಬೆಳೆಗಳನ್ನು ಬೆಳೆಸ್ತಾರೆ. ಹಾಗಾಗಿ ಬೇರೆ ಬೇರೆ ಬೆಳೆ ಅಕ್ಕಿಯಲ್ಲಿ ಜಾಸ್ತಿ ಬೆಳೆಸ್ತಾರೆ. ಅಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟು ಮಾಡಿ ಇಡಲಿಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ. ನಮಗೆ ಕಡಿಮೆ ಬಿದ್ದಾಗ ನಾವು ನಮ್ಮ ಬೇಡಿಕೆ ಇಡ್ತೇವೆ, ಅವರು ನಮಗೆ ಅಕ್ಕಿಯನ್ನು ಒದಗಿಸಿಕೊಡ್ತಾರೆ. ಇದು ನಮ್ಮ ರೂಢಿಯಲ್ಲಿ ಇರ್ತಕ್ಕ. ಇದು ನಿಮ್ಮ ಕಾರ್ಯಕ್ರಮದ ದೃಷ್ಟಿಯಿಂದ ನೀವು ಮಾತನಾಡ್ತೀರಿ, ಜನರಿಗಾಗಿ ಕೊಟ್ಟಿದ್ದೀರಿ, ನಾನು ಅದನ್ನ ಒಪ್ತೀನಿ, ಸ್ವಾಗತಿಸ್ತೀನಿ, ಸ್ವೀಕರಿಸ್ತೀನಿ. ಬಟ್ ವಾಟ್ ಅಬೌಟ್ ದ ಕಾಮನ್ ಮಾರ್ಕೆಟ್ ಅಂಡ್ ದ ಕಾಮನ್ ಮ್ಯಾನ್? ಕಾಮನ್ ಮಾರ್ಕೆಟು ಅಂಥದ್ದು ಸಮಸ್ಯೆಗಳು ಉದ್ಭವಿಸಿದೇ ಇಲ್ಲ. ಈಗ ಅದು ಮಳೆ ಬರಲಿಲ್ಲ, ಬಿತ್ತನೆ ಆಗಲಿಲ್ಲ, ಅದಕ್ಕೋಸ್ಕರ ಸ್ಕೇರ್ಸಿಟಿ ಆಗ್ಬೋದು, ಬೇರೆಯವರು ಕೇಳಿದರೆ ನಾವು ಕೊಡಬೇಕಾಗ್ತದೆ,
ಇದೆಲ್ಲ ಸಬಬು, ಇದೆಲ್ಲ ಕಾರಣ ಕೊಡು. ಸರ್, ವೀಟಿಗೆ ಕಾರಣ ಯಾಕೆ ಅಂದ್ರೆ ಎಕ್ಸಾಂಪಲ್ ಕಾಂಗ್ರೆಸ್ನ ಕಾರ್ಯಕ್ರಮವನ್ನ ಎಲ್ಲಿಯೋ ಒಂದು ಕಡೆ ಅದು ಯಶಸ್ಸಾಗ್ಲಿಕ್ಕೆ ಬಿಡಬಾರ್ದು Okay. ಅಂತ ಹೇಳುವ ಅಲ್ಲ, ದೇಶದ ಹಿಂದೆ ಹಾಗೆ ಹೇಳೋದಕ್ಕೆ ನಿಮ್ಮ ಬಳಿ ಬೇರೆ ಏನಿಲ್ಲ. ಕಾರಣ ಇದೆ, ನಾನು ಇಲ್ಲ ಅನ್ನೋದಿಲ್ಲ. ಬಟ್ ನಾವಿಲ್ಲಿ ಒಂದು ಅರ್ಥಪೂರ್ಣವಾಗಿ ಗಮನಿಸೋದಾದ್ರೆ ಜೂನ್ 12ನೇ ತಾರೀಕು ಏನ್ ಸರ್, ಬಿಫೋರ್ ರೈಸ್ ಮೇಲೆ ಇದೇ ರೀತಿಯ ನಿರ್ಬಂಧವನ್ನ ಹೇರೋದಕ್ಕೂ ಒಂದು ದಿನ ಮುಂಚೆ ಜೂನ್ 12ನೇ ತಾರೀಕು ಇದೇ ಕೇಂದ್ರ ಸರ್ಕಾರ ಸ್ಟಾಕ್ ಲಿಮಿಟ್ ನ ಹೇರ್ತದೆ. ಯಾವಾಗ ತನಕ? ಮಾರ್ಚ್ 2024 ವರೆಗೂ, ಇನ್ನು ಒಂದು ವರ್ಷ ಒಂದು ಪ್ರಮಾಣವನ್ನ ಮೀರಿ ಸ್ಟಾಕೇ ಮಾಡ್ಕೊಳ್ಳೋ ಆಗಿಲ್ಲ ವೀಟನ್ನ. ಯಾಕೆ? ಗೋಧಿಯನ್ನ ಯಾಕೆ? ಯಾಕಂದ್ರೆ ಗೋಧಿಯಲ್ಲೂ ಬೆಲೆ ಏರಿಕೆ ಇದೆ, ಅದರ ಲಭ್ಯತೆಗೂ ಸಂಕಷ್ಟಗಳಿದೆ. ಇಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಂಟ್ರಲ್ ಗವರ್ಮೆಂಟ್? ಅಂತದ್ದು ಏನಾದರೂ ಸಮಸ್ಯೆಗಳಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡಬೇಕು. ಅಂಥದ್ದಿದ್ದಾಗ ಈಗ ನಾಳೆ ವೀಟ್ ಅವೈಲೇಬಿಲಿಟಿ ಇಲ್ಲ, ರೈಸ್ ಅವೈಲೇಬಿಲಿಟಿ, ನೀರುಳ್ಳಿ ಸಿಗ್ತಾ ಇಲ್ಲ ಅಥವಾ ಸೊ ಎಲ್ಲ ಸರ್ಕಾರಗಳು ಸಹಾಯ ಮಾಡಬೇಕಾಗಿದೆ ಅಲ್ವಾ? ಈಗ ಈ ಯೋಜನೆಗೆ ಕೊಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿ ನೆಕ್ಸ್ಟ್ ಯು ಆರ್ ವೆರಿ ನೆಕ್ಸ್ಟ್ ಬಟ್ ದ ಪ್ರಾಬ್ಲಮ್ ಸರ್, ಒಂದು ಹೈರಾರ್ಕಿ ಪಟ್ಟಿ ಮಾಡಿದ್ರೆ ಹಿರಿತನದ ಪಟ್ಟಿ FCI ಅನ್ನೋದು ಸರ್ಕಾರದ ಕೆಳಗೆ ಇರುವಂತದ್ದಲ್ವಾ? ಸರಿ. ಸೊ ಸರ್ಕಾರ FCI ಕೇಳಿ ನಿರ್ಧಾರ ಮಾಡೋದಿಲ್ಲ ಅಲ್ವಾ? ಸರ್ಕಾರ ತನ್ನ ದೃಷ್ಟಿಯಲ್ಲಿ ತನ್ನ ಒಂದು ಸ್ಥಾನದಿಂದ ಯಾವುದು ಸರಿ ಅನ್ನಿಸ್ತದೆ ಆ ನಿರ್ಧಾರ ಮಾಡ್ತದೆ. ಸರಿ. FCI ತನ್ನ ಕೆಲಸ ಮಾಡಿದೆ. ಈಗ ರವಿಕುಮಾರ್ ಅವ್ರು ಹೇಳ್ತಿರೋ ಹಾಗೆ ನೀವೇನೋ ಅವ್ರನ್ನ ಕೇಳಿ ಕಾರ್ಯಕ್ರಮ ಘೋಷಣೆ ಮಾಡಲಿಲ್ಲ. ನಿಮ್ಮ ನಿರೀಕ್ಷೆ ಇರ್ಬೋದೇನೋ 34 ರೂಪಾಯಿಗೆ ಕೇಂದ್ರದಿಂದ ನಾವು ಅಕ್ಕಿ ಕೊಂಡ್ಕೋತೀವಿ ಅಂತ. ಆದ್ರೆ ಅವತ್ತಿನ ದಿನ ನಿಮಗೂ ಗೊತ್ತಿರಲಿಲ್ಲ ಮುಂಗಾರು ಡಿಲೇ ಆಗ್ತದೆ, ಬಿತ್ತನೆ ಡಿಲೇ ಆಗ್ತದೆ, ಬೆಳೆ ಡಿಲೇ ಆಗ್ತದೆ ಅನ್ನೋದು ನಿಮ್ಗೂ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಇವತ್ತು ಆಗ್ಬಿಟ್ಟಿದೆ, ಪರಿಸ್ಥಿತಿ ನಿಭಾಯಿಸಬೇಕಲ್ಲ. ಆದರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲಿಯೂ ಅಕ್ಕಿಯ ಕೊರತೆ ಇಲ್ಲ. ಇವತ್ತಿಲ್ಲ, ಇವತ್ತಿನ ಮಟ್ಟಿಗೆ ಇಲ್ಲ. ಆದ್ರೆ ಜೀವನ ಇವತ್ತಿಗೆ ಮುಗಿಲಿಲ್ವಲ್ಲ? ಮುಗಿಲಿಲ್ಲ, ಸರಿ, ಎಗ್ರಿ. Yeah. ಬಟ್ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಅಕ್ಕಿ ಬದಲಿಗೆ ಬೇರೆ ಬೇರೆ ದವಸ ಧಾನ್ಯಗಳು, ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಆದರೆ ಈ ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ, ಇದು ರಾಜಕೀಯ ದ್ವೇಷದ ಒಂದು ಒಳ್ಳೆಯ ಚಿತ್ರಣವನ್ನು ಬಿಜೆಪಿಯವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಮ್ಮ ಹೋರಾಟ ಇದೆ. ಇದು ಬಿಜೆಪಿಯವರು ಮೋಸ ಮಾಡಿದ್ದಾರೆ, ಬೇಕಂತೇಳಿ ಇಂಟರ್ವ್ಯೂನ್ ಆಗಿದ್ದಾರೆ ಮತ್ತು ಇತರ ರಾಜ್ಯಗಳಿಗೂ ಕಾಗದ ಬರೆದಿದ್ದಾರೆ, ಅವ್ರಿಗೆ ಕೊಡಬೇಡಿ ಅಕ್ಕಿಯನ್ನು ಅಂತ. ಈಶಾನ್ಯ ರಾಜ್ಯಗಳಿಗೂ ಕಾಗದ ಬರೆದಿದ್ದಾರೆ. ಯಾಕೆ ಬರೀಬೇಕಾಗಿತ್ತು ದೇಶದ ಪ್ರಧಾನಮಂತ್ರಿಗಳು? ಈಶಾನ್ಯ ರಾಜ್ಯಗಳಿಗೆ ಹೊರತುಪಡಿಸಿ ಆದೇಶ ಹೊರಟಿರುವಂತದ್ದು. ಯಾಕಂದ್ರೆ ಅಲ್ಲಿಗೆ ಅಕ್ಕಿ ಹೋಗ್ತದಲ್ಲ, ಅವರು 2 ರೂಪಾಯಿ ಲಾಭಕ್ಕೆ ನಮ್ಮಂತ ರಾಜ್ಯಗಳಿಗೆ ಮಾರ್ಕೋಬಾರ್ದು ಅನ್ನೋದು ಕೂಡ ಒಂದು ಉದ್ದೇಶ ಇದೆ. ನಾನು ಓದಿದ್ದೇನೆ ಅದನ್ನ, ಹಾಗಾಗಿ ನನಗೆ ಪರಿಚಯ ಇದೆ ಈ ಒಂದು ವಿಷಯದ ಬಗ್ಗೆ. ಕರ್ನಾಟಕದಲ್ಲೂ ಆಗ್ತದೆ, ನಿಮಗೆ ಗೊತ್ತಿದೆ. ಅಕ್ಕಿ ತಗೊಂಡು 20 ರೂಪಾಯಿ ಪರ್ ಕೆಜಿ ಮಾರ್ಕೊಂಡಿರುವಂತ ಎಷ್ಟೋ ಮಾಧ್ಯಮದ ವರದಿಗಳು ನಾನು ನಿಮಗೆ ತೋರಿಸಬಲ್ಲೆ. ರಾಜು ಗೌಡ್ರೆ, ಅದೇ ಪ್ರಶ್ನೆ ನಿಮ್ಗೂನು. ಅವತ್ತಿನ ದಿನ ಈ ತರ ಮುಂಗಾರು ಡಿಲೇ ಆಗುತ್ತೆ, ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಕಾರ್ಯಕ್ರಮ ಘೋಷಣೆ ಆಗೋಯ್ತು, ಯಾರನ್ನ ನಂಬಿಟ್ಟು ನೀವು ಮಾಡಿದ್ರಿ, ಯಾರ ಜೊತೆ ಅಗ್ರಿಮೆಂಟ್ ಹಾಕೊಂಡು ನೀವು ಮಾಡಿದ್ರಿ, ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳೋಂಗಿಲ್ಲ. ಇವತ್ತಿಗೆ ಪೂರೈಸುವಂತ ನೈತಿಕ ಹೊಣೆ ಯಾರ ಮೇಲೆ ಇದೆಯಪ್ಪ? 100% ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ. ನೈತಿಕ ಹೊಣೆ ಹೊರಲೇಬೇಕು ಅವರು. ಆಮೇಲೆ ಈಗ ನೀವು ಹೇಳಿದ್ರಿ ಅಕ್ಕಿ ಕಾಳಸಂತೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ, ಸಾಕಷ್ಟು ಅಕ್ಕಿಗಳನ್ನ ಬೇರೆ ಕಡೆ ಮಾರ್ಕೊಂಡಿರೋಂಥ ಉದಾಹರಣೆಗಳಿದ್ದಾವೆ. ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅವರು ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ನಾವೇನು 5 kg ಕೊಡಬೇಕು ಅಂತಿದ್ದೀವೋ ಅದನ್ನು ಕೊಡ್ತೀವಿ. ತದನಂತರ ಈಗ ನೋಡಿ ಮುಂಗಾರು ಡಿಲೇ ಆಯಿತು ಅನ್ನೋದನ್ನ ಅವ್ರು ರೀಸನ್ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅದು ವ್ಯಾಲಿಡ್ ಪಾಯಿಂಟ್ ಅಂತ ನನಗೂ ಅನ್ಸುತ್ತೆ, ನೋಡೋ ಜನತೆಗೂ ಅನ್ಸುತ್ತೆ. ಆದರೆ ಕಾಂಗ್ರೆಸ್ನವರು ಅವ್ರು ಕೊಡ್ಲಿಲ್ಲ ಅನ್ನೋದೇ ಅಂತಾರೆ ವಿನಃ ಮಾತಾಡೋದ್ರಿಂದ ಹೊಟ್ಟೆ ತುಂಬಲ್ಲ. ಹೊರೆಯ ಒತ್ತಡ ಕಾಂಗ್ರೆಸ್ ಮೇಲೆ ಇದೆಯಾ ರಾಜು? 100% ಇದೆ. 34 ಲಕ್ಷ್ಮಿ ಗೃಹ ಜ್ಯೋತಿಗೆ ಅದು ಸೇರ್ಕೊಳ್ಳುತ್ತೆ. 1967, 68, 69ರಲ್ಲಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರನೇ ಇತ್ತು. ಯಾವ ರೀತಿ ನಿಭಾಯಿಸಿದ್ರು ನೋಡಿ. ನಾವು ಒಬ್ಬರ ಮೇಲೆ ಆರೋಪ ಮಾಡೋಕ್ಕೂ ಮುಂಚೆ ಈಗ ಆರೋಪ ಮಾಡ್ತಾ ಇದ್ದಾರೆ ಅವ್ರು ಕಾಂಗ್ರೆಸ್ ಕೊಟ್ಟಿಲ್ಲ ಅಂತ. ಬಹುಶಃ ಲೆಟ್ರು ಬರೆದೋ FCI ಅಂಡರಲ್ಲಿ ಅವರು ಸ್ಟಾಕ್ ಇದೆ ಅಂತ ಹೇಳಿದ್ರು. ಬಹುಶಃ ನಾವು ಸ್ಟಾಕ್ ಇದ್ರೂ ಕೂಡ ಕೆಲವು ಸಾರಿ ಕೇಂದ್ರ ಸರ್ಕಾರ ಆಗಲಿ, ಬರೀ ಕರ್ನಾಟಕ ರಾಜ್ಯ ಒಂದಕ್ಕೇನೆ ಇವ್ರು ಪೂರೈಕೆ ಮಾಡಲಿಕ್ಕೆ ಅಂತಾನೆ ಅವ್ರು ಸಂಪೂರ್ಣ ಸಪ್ಲೈ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಡಿಫಿಷಿಯೇಟ್ ಆಯಿತು ಅಂದ್ರೆ ಏನು ಮಾಡ್ತೀರಿ? ನೋಡಿ, ಒಂದೇ ಒಂದು ರಾಜ್ಯಕ್ಕಲ್ಲ ಅವರು ಆನ್ಸರಬಲ್, 30 ರಾಜ್ಯಗಳಿಗೆ ಆನ್ಸರಬಲ್. ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಕೇಂದ್ರ ಸರ್ಕಾರನ ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿ ಒತ್ತಡ ಏರೋಣ, ನಮ್ಗೇನು ಕೊಡಬೇಕೋ ಕೊಡಿ ಅಂತ. ಅದ್ರ ಜೊತೆಗೆ ನೀವು 10 kg ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಅದನ್ನು ಬಿಟ್ಟು ಬೇರೆ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ ಅದನ್ನ ಹೇಳಿ ಅಂತ ನಾವು ಕೇಳ್ತಾ ಇದೀವಿ ವಿನಃ ನೀವು ಮಾತೆತ್ತರ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಸತಿ ಒಂದನ್ನೇ ರಿಪೀಟ್ ಮಾಡೋದು ಅಲ್ವಾ? ಅಲ್ಲ, ನೀವು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದೀರಿ. ರಾಜಕೀಯದಲ್ಲಿ ಈ ವಿಷಯ ಸಿಕ್ಕಾಕೊಂಡು ಸಿಲುಕ್ ಹೋಗ್ಬಾರ್ದು.
ಇದಕ್ಕೆ ಮುಂದೆ ಪರ್ಯಾಯ ಏನು ಅಂತಾನು ಯೋಚನೆ ಮಾಡಬೇಕು. ಆದರೆ ಆ ಪರ್ಯಾಯ ಯೋಚನೆಯಲ್ಲಿ ಕೇವಲ ರಾಜ್ಯದ ಪಾತ್ರ ಮಾತ್ರ ಇಲ್ಲ. ಯಾವ ಕೇಂದ್ರ ಸರ್ಕಾರ ಇವತ್ತು ಮುಂಗಾರು, ಹಣದುಬ್ಬರ, ಮುಂದಿನ ದಿನಗಳ ಲಭ್ಯತೆ ಬಗ್ಗೆ ಮಾತನಾಡ್ತಿದ್ದಾರೋ ಅದೇ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಒಂದು ಪರ್ಯಾಯ ಮಾರ್ಗವನ್ನ, ಅದು ದರ ಸ್ವಲ್ಪ ಹೆಚ್ಚಿಗೆ ಆಗಲಿ ಆದರೂ ಒಂದು ಪರ್ಯಾಯ ಮಾರ್ಗವನ್ನು ರೂಪಿಸಿಕೊಡೋದ್ರಲ್ಲಿ ಪಾತ್ರ ನಿಭಾಯಿಸುತ್ತಾ ಅಂತ ನಮ್ಮ ಪ್ರಶ್ನೆ. ನಿಭಾಯಿಸಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಸದ್ಯಕ್ಕೆ ಮೊದಲನೇ ಚರ್ಚೆಯ ವಿಷಯ ಅಲ್ಲಿಗೆ ಬಿಡ್ತೇನೆ. ಎರಡನೇ ಚರ್ಚೆಯ ವಿಷಯ ರದ್ದು ರಾಮಯ್ಯ. ಅನ್ನ ಕೊಟ್ಟವರು ಅನ್ನ ರಾಮಯ್ಯ, ಕಾನೂನು ಹಿಂದಿನ ಸರ್ಕಾರ ತಂದಿದೆ ಅಂತ ರದ್ದು ಮಾಡ್ತಿರೋ ಅಂಥವ್ರು ರದ್ದು ರಾಮಯ್ಯ, ಮತಾಂತರ ಕಾಯ್ದೆ ಪಠ್ಯ ಪರಿಷ್ಕರಣೆ